ಎಲ್ರಿಗೂ ನಮಸ್ಕಾರ. ನಾನೀಗ ಧರ್ಮಸ್ಥಳದಲ್ಲಿದ್ದೀನಿ. ಸ್ವಲ್ಪ ಜನ ಲೈವ್ ಬರಲಿ ಅಂತ ಸುಮ್ಮನಾಗಿದ್ದೆ. ಇವತ್ತು ಭಾಳ ಮುಖ್ಯವಾದ ವಿಚಾರನ ನಿಮಗೆ ತಿಳಿಸ್ಬೇಕಂತ. ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಬೇರೆ ಇದೆ ಸ್ವಲ್ಪ, ಆದ್ರೂ ಲೈವ್ ಬಂದು ಸತ್ಯ ವಿಷಯನ ತಿಳಿಸ್ಬೇಕಂತ ಬಂದಿದ್ದೀನಿ. ನಿನ್ನೆ ರಾತ್ರಿ ಎಲ್ಲರಿಗಿಂತ ಮೊದಲು ಭಾನುವಾರದ ಪ್ರತಿಭಟನೆ ಏನಿದೆ ಅದು ನಿಲ್ಲಿಸಿದ್ದಾರೆ ಅಂತ ಗೊತ್ತಾಗಿದ್ದು ನನಗೆ. ನಿನ್ನೆ ರಾತ್ರಿ ನನಗೆ ಧರ್ಮಸ್ಥಳದಿಂದ ಅಲ್ಲಿಯ ಪೂಜ್ಯರು, ಧರ್ಮಾಧಿಕಾರಿಗಳು ಅವರು ಸ್ವತಃ ನನಗೆ ಫೋನ್ ಮಾಡಿದರು. ನಾನು ಅವ್ರ ಹತ್ರ ಸುಮಾರು ಅರ್ಧ ಗಂಟೆ ಮಾತಾಡಿದ ಮೇಲೆ ನಾನು ಗ್ರೂಪಲ್ಲಿ ಭಾನುವಾರದ ದಿವಸದ್ದು ಹೋರಾಟ ನಡೆಯೋದಿಲ್ಲ, ದಯವಿಟ್ಟು ಬರೋರೆಲ್ಲ ಈಗಲೇ ವಿಷಯನ ತಿಳ್ಕೊಳ್ಳಿ ಅಂತ ನಾನು ಮೆಸೇಜ್ ಹಾಕಿದ್ದೆ. ಯಾಕಂತ ಹೇಳಿದರೆ, ನಾವು ಕೆಲವು ಸಲ ತಿಳಿದಲೇ ತಪ್ಪು ಮಾಡಿರ್ತೀವಿ. ನಮ್ಮಿಂದ ಗೊತ್ತಿಲ್ಲದಲೇ ಕೆಲವೊಂದು ಸಲ ತಪ್ಪುಗಳು ಆಗಿ ಹೋಗಿರ್ತವೆ. ಅದೇ ಥರ ನಾವು ಕೂಡ ಇದರಲ್ಲಿ ಒಬ್ಬರು. ನಾನು ನಿನ್ನೆ ಇಲ್ಲಿಂದ ಹೊರಟಿದ್ದೆ. ನಾನು ಕೂಡ ಧರ್ಮಸ್ಥಳಕ್ಕೆ ಭಾನುವಾರ ಬರಬೇಕಂತ ನಾವು ನಿನ್ನೆ ರಾತ್ರಿ ಹೊರಟಿರುವಾಗ ನನಗೆ ಫೋನ್ ಬಂತು. ನಾನು ಸುಮಾರು ಅರ್ಧ ಗಂಟೆ ಮಾತಾಡಿದ ಮೇಲೆ ನನಗೆ ಸೌಜನ್ಯದ ವಿಷಯದಲ್ಲಿ ಸುಮಾರು ಸತ್ಯಗಳು ಗೊತ್ತಾಗಿದ್ದು. ಆಗ ನನಗೆ ಬರೋದಾ ಬೇಡವಾ ಅಂತ ಅನಿಸಿತ್ತು. ಆದರೆ ಯಾವಾಗ ಭಾನುವಾರದ ದಿವಸ ಪ್ರತಿಭಟನೆ ಆಗಲ್ಲ ಅಂತ ಗೊತ್ತಾದಾಗ ನಾನು ಕೂಡಲೇ ಇಲ್ಲಿಂದ ಮುಂಬೈಯಿಂದ ಹೊರಟು ನಾನು ಧರ್ಮಸ್ಥಳಕ್ಕೆ ಬಂದೆ. ಇಲ್ಲಿಯ ಪೂಜ್ಯರಾದಂಥ ಧರ್ಮಾಧಿಕಾರಿಗಳು ಇವ್ರನ್ನ ಬೆಳಗ್ಗೆ ಭೇಟಿ ಮಾಡಿ ಅವರ ಪಾದ ಸೇವೆ ಮಾಡಿ ಅವರಿಂದ ಕೆಲವು ವಿಷಯನ ತಿಳ್ಕೊಂಡು ನಾನಿವತ್ತು ನಿಮ್ಮ ಮುಂದೆ ಲೈವ್ ಬಂದಿದ್ದೀನಿ. ಹಾಗಾಗಿ ಕೆಲವು ಸತ್ಯಾಂಶನ ನಾವು ತಿಳಿದಲೇ ಮಾತಾಡಿರ್ತೀವಿ. ಹಾಗಾಗಿ ಆ ತಪ್ಪನ್ನ ಅರಿವಾದಾಗ ನಮಗೆ ಎಲ್ಲ ಗೊತ್ತಾಗುತ್ತೆ, ನಾವೆಲ್ಲೋ ಎಡವಟ್ಟಲ್ಲಿದ್ದೀವಿ ಅಂತ. ಹಂಗಾಗಿ ನಾನು ಇಷ್ಟು ವರ್ಷ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಮಾತು ಕೇಳಿ ಅವರು ಹೇಳಿದ್ದೇ ಸತ್ಯ ಅಂತ ತಿಳ್ಕೊಂಡು ನಾನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಜೊತೆ ನಿಂತಿದ್ದೆ. ಇವತ್ತು ನಾನು ಈ ಪೂಜ್ಯರನ್ನ ವಿಚಾರಿಸಿದಾಗ ಅವ್ರ ಜೊತೆ ಏನು ಸತ್ಯಾಂಶ ಇದರಲ್ಲಿ ಇದೆ ಅನ್ನೋದನ್ನ ಕೇಳಿದಾಗ ಬಹಳಷ್ಟು ಸತ್ಯಾಂಶ ತಿಳಿದು ಬಂದಿದೆ. ಹಾಗಾಗಿ ಆ ರಾಕೇಶ ಶೆಟ್ಟಿ ಮತ್ತೆ ವಸಂತ್ ಗಿಳಿಯಾರು, ಪುನೀತ್ ಕೆರೆಹಳ್ಳಿ, ಈ ಥರ ಬೇರೆ ಬೇರೆಯವರು ಸತ್ಯನ ಮಾತಾಡುವಾಗ ನಮಗೆ ಅನಿಸ್ತಾ ಇತ್ತು ನಾವು ಅವ್ರು ಹೇಳ್ತಿರೋದು ಬರೀ ಸುಳ್ಳಿನ ಕತೆ ಅಂತ. ಆದರೆ ಇದ್ರೊಳಗಡೆ ಹೋದಾಗಲೇ ಗೊತ್ತಾಗೋದು ನಿಜವಾದ ಕತೆ ಏನು ಅನ್ನೋದು. ಹಾಗಾಗಿ ಈ ಹೆಣ್ಣಿಗೆ ನ್ಯಾಯ ಅನ್ನೋದು ಸಿಗೋದಕ್ಕೆ 13 ವರ್ಷ ಕಳೆದ್ರೂ ಸಿಕ್ಕಿಲ್ಲ. ಇದರಲ್ಲಿ ಅಂಥದ್ದು ಏನು ನಡೀತಾ ಇದೆ ಅನ್ನೋದನ್ನು ನಮಗೆ ಗೊತ್ತಾಗಬೇಕಂತ ಹೇಳಿದರೆ ನಾವು ಇದ್ರೊಳಗಡೆ ಅಂದರೆ ಈ ಪೂಜ್ಯರನ್ನು ನಾವು ಸಿಕ್ಕಿ ಇವ್ರ ಹತ್ರ ಮಾತಾಡಿ ಇವ್ರ ಹತ್ರ ಎಲ್ಲ ವಿಷಯನ ತಿಳ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಇವತ್ತಿನ ದಿವಸ ನಾನು ಕೂಡ ಎಲ್ಲೋ ಎಡವಟ್ಟು ಮಾಡಿಕೊಂಡು ತಿಳಿದಲೇ ತಪ್ಪು ಮಾಡಿಕೊಂಡು ಏನೋ ಗೊತ್ತಿಲ್ಲದಲೇ ಮಾತಾಡಿದಂಥ ಮಾತನ್ನ ಸುಮಾರು ಗೊತ್ತಿಲ್ಲದಲೇ ಮಾತಾಡಿದ್ದಿದೆ. ಹಾಗಾಗಿ ಇವತ್ತು ನಿಮಗೆಲ್ಲರಿಗೂ ಅನಿಸ್ಬೋದು ನಾನು ಕೂಡ ಸೌಜನ್ಯ ಹೋರಾಟದಿಂದ ಹೊರಗೆ ಹೋಗ್ತಾ ಇದ್ದೀನಂತ. ಯಾಕಂತ ಹೇಳಿದರೆ ಎಲ್ಲಿ ಸತ್ಯ ಇದೆ ಅಲ್ಲೇ ನಾವಿರಬೇಕು. ನಾವು ಯಾರ್ದೋ ಮಾತನ್ನ ಕೇಳಿ ನಾವು ಅವರ ಹಿಂದೆ ಹೋದರೆ ನಮಗೆ ಬೆಲೆನೇ ಇಲ್ಲ. ಹಾಗಾಗಿ ನಾನು ನಮ್ಮ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ
ಪ್ರತಿಯೊಂದು ಮಾತುಗಳನ್ನು ಕೇಳಿ ಅದೇ ಸತ್ಯ ಅನ್ಕೊಂಡಿದ್ದೆ. ಈಗ ನನ್ನ ಲೈವ್ ಬಂದಿರೋ ಉದ್ದೇಶ ಏನಂತ ಹೇಳಿದ್ರೆ, ತಿಳಿದಲೇ ನನ್ನಿಂದನೂ ತಪ್ಪಾಗಿದೆ. ಹಾಗಾಗಿ ನಾನು ಇವತ್ತು ಈ ಧರ್ಮಸ್ಥಳದ ಶ್ರೀ ಮಂಜುನಾಥನ ಮುಂದೆ ನಿಂತು ಕೈ ಮುಗ್ದು ದರ್ಶನ ಮಾಡಿ ನಾನು ಕೂಡ ಎರಡು ಮಾತನ್ನ ನಿಮ್ಗೆಲ್ರಿಗೂ ತಿಳಿಸಬೇಕು ಅಂತ ನಾನು ಬಂದಿದ್ದೀನಿ. ಇವಾಗ ನಾನು ಅವರನ್ನು ಪೂಜ್ಯರನ್ನು ಭೇಟಿ ಮಾಡಿದಾಗ ನಾನು ಕೆಲವೊಂದು ವಿಷಯ ಕೇಳಬೇಕಂತ ಇಲ್ಲಿಗೆ ಬಂದಿದ್ದೆ. ಹಾಗಾಗಿ ಅವ್ರ ಹತ್ರ ನಾನು ಮೊದಲನೇದಾಗಿ ಕೇಳಿದ್ದೇನಂತ ಹೇಳಿದ್ರೆ, ಸೌಜನ್ಯ ಅನ್ನೋ ಹುಡುಗಿನ ಅತ್ಯಾಚಾರ ಮಾಡಿದ್ದಾರೆ ಇಲ್ಲಿ. ಆದರೆ ಅದ್ರ ಹಿಂದೆ ಇಷ್ಟೆಲ್ಲ ಅತ್ಯಾಚಾರಗಳು, ಕೊಲೆಗಳು ಈ ಧರ್ಮಸ್ಥಳದಲ್ಲಿ ಆಗಿದೆ. ಹಾಗಾದ್ರೆ ಇದಕ್ಕೆ ಯಾವುದಕ್ಕೂ ನ್ಯಾಯ ಸಿಕ್ಕಿಲ್ಲ. ಹಾಗಾದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳಿರೋದೆಲ್ಲ ನೀವು ಸುಳ್ಳು ಅಂತ ಹೇಗೆ ಹೇಳ್ತೀರಾ ಅಂತ ಕೇಳಿದಾಗ ಅವ್ರದ್ದು ಅದರಲ್ಲಿ ಬಹಳ ಸತ್ಯವಾದಂತಹ ಸತ್ಯನ ಅವರು ಉತ್ತರ ಕೊಟ್ರು. ಅದೇನಂತ ಹೇಳಿದ್ರೆ, ಇಲ್ಲಿ ನಿಜವಾಗ್ಲೂ ಕೊಲೆ ಆಗಿದ್ದು, ಅತ್ಯಾಚಾರ ಆಗಿರೋದು ಅದು ನಿಜವಾಗ್ಲೂ ಸತ್ಯ. ಧರ್ಮಸ್ಥಳದಲ್ಲಿ ಪದ್ಮಾವತಿ ಮತ್ತೆ ಇನ್ನು ಬೇರೆ ಬೇರೆ ಅವ್ರದ್ದೆಲ್ಲ ಹೆಸರು ನನಗೆ ಸರಿಯಾಗಿ ನೆನಪಾಗಲ್ಲ. ಬೇರೆ ಬೇರೆ ಅವ್ರದ್ದು ಅತ್ಯಾಚಾರ, ಹುಡುಗಿರ್ದು ಕೊಲೆ, ಇಷ್ಟು ರೇಪ್ಗಳಾಗಿದೆ, ಇದೆಲ್ಲ ಸತ್ಯ ಆಗಿದೆ, ನನಗೂ ಗೊತ್ತಿದೆ. ಆದರೆ ಅವ್ರು ಹೇಳೋ ಪ್ರಕಾರ ಏನಂತ ಹೇಳಿದ್ರೆ, ನಾನು ಈ ವಿಷಯದಲ್ಲಿ ಮಾತಾಡಿದ್ರೆ ನನ್ನ ದೇವಸ್ಥಾನಕ್ಕೆ ಹೆಸರು ಹಾಳಾಗ್ಬೋದು, ಹಾಗಾಗಿ ನಾನು ಈ ವಿಷಯದಲ್ಲಿ ತಲೆ ಹಾಕೋ ಆಗಿಲ್ಲ, ನಾನು ಬಹಿರಂಗವಾಗಿ ಯಾವುದೇ ವಿಷಯನ ಹೇಳಕ್ಕೆ ಆಗಲ್ಲ ಅನ್ನೋದು ಅವ್ರದ್ದು ಉತ್ತರ. ಅಂದ್ರೆ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಆಗಿದ್ದು, ಕೊಲೆ ಆಗಿರೋದೆಲ್ಲ ಇದೆ, ಅದಕ್ಕಂತ ಅವ್ರು ಹೇಗೆ ಹೊಣೆ ಆಗ್ತಾರೆ? ನಾವು ಮಾತ್ರ ಮಹೇಶ್ ಶೆಟ್ರು ಹೇಳಿದ್ರು ಅಂತೇಳಿ ನಾವು ಅದನ್ನೇ ನಂಬ್ಕೊಂಡು ಬಂದಿವಲ್ಲ. ಹಾಗಾಗಿ ಅಲ್ಲಿ ಅತ್ಯಾಚಾರ ಆಗಿದೆ, ಅದಕ್ಕೆ ಯಾರೇನ್ ಮಾಡೋಕ್ಕಾಗುತ್ತೆ? ಅವ್ರೇನ್ ಮಾಡೋಕ್ಕಾಗುತ್ತೆ? ಅವಾಗ ನಾನು ಹೇಳ್ದೆ, ಹಾಗಾದ್ರೆ ನೀವು ಮುಂದೆ ಬಂದು ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಕೊಡ್ಬೋದಲ್ವಾ? ಇವಾಗ ಸೌಜನ್ಯ ಅನ್ನೋ ಹೆಣ್ಣನ್ನ ಅತ್ಯಾಚಾರ ಮಾಡಿ ಬಿಸಾಕಿದ್ದಾರೆ, ಗ್ಯಾಂಗ್ ರೇಪ್ ಆಗಿದೆ, ನಿಮ್ಮ ಕುಟುಂಬಸ್ಥರದ್ದು ಹೆಸರು ಎಲ್ಲ ಬಂದಿದೆ ಅಂತ ಹೇಳಿದಾಗ ಅವ್ರು ಏನ್ ಹೇಳ್ತಾರಂದ್ರೆ, ಈ ವಿಷಯದಲ್ಲಿ ನೀವು ಯಾಕೆ ಮುಂದೆ ಬಂದು ಮಾತಾಡಲ್ಲ ಅಂತ ಕೇಳಿದಾಗ ಅವ್ರು ಹೇಳೋದು, ನನಗೆ ನನ್ನ ದೇವಸ್ಥಾನದ ಈ ಒಂದು ಆಡಳಿತನ ಬಿಟ್ರೆ ನಾನು ಹೊರಗಡೆ ಏನೆಲ್ಲ ಆಗುತ್ತೆ ಅದಕ್ಕೆಲ್ಲ ನಾನು ಯಾಕೆ ಹೊಣೆ ಆಗಬೇಕು? ಅದಕ್ಕೆ ಕಾನೂನು ಇದೆ, ಸರ್ಕಾರ ಇದೆ, ನಮ್ಮ ಹತ್ರನೂ ನಮ್ಮವರು ಮಾಡಿಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ದಾಖಲೆಗಳಿದೆ. ಅದನ್ನೆಲ್ಲ ಅವ್ರು ತೋರಿಸುವಾಗ ನಾವು ಸುಮ್ಮನೆ ಗಂಟ್ಲು ಹರ್ಕೊಂಡು ಇಷ್ಟು ವರ್ಷ, ಒಂದು 2 ವರ್ಷ ನಾವು ಯಾರ್ದೋ ಮಾತೆಲ್ಲ ಕೇಳ್ಕೊಂಡು ನಾವು ಕೂಡ ಹಾರಾಡಿದ್ವಿ, ಅದೇ ಸತ್ಯ ಅನ್ಕೊಂಡು. ಈಗ ದಾಖಲೆ ಸಮೇತ ನಮ್ಮ ಹತ್ರನೂ ಇದೆ. ನಾನು ಕೂಡ ಇವಾಗ ಮೊನ್ನೆ ಅಷ್ಟೇ ವಸಂತಿ ಗಿಳಿಯಾರ್ ಕೂಡ ತೋರಿಸಿದ್ದಿತ್ತು ದಾಖಲೆ ಸಮೇತ. ಅದೆಲ್ಲ ನಮ್ಮ ಕೈಯಲ್ಲಿ ಇಲ್ಲ. ಇವ್ರ ಹತ್ರ ಬಂದು ನೋಡಿದಾಗ್ಲೇ ನಮಗೆ ಗೊತ್ತಾಗುತ್ತೆ ಏನು ದಾಖಲೆ ಇದೆ, ಆ ದಾಖಲೆ ಯಾವುದು ಅಂತ ನಾವು ಬಂದು ಕಣ್ಣಲ್ಲಿ ನೋಡಿದ್ರೇನೆ ಗೊತ್ತಾಗೋದು. ನಾವು ಸುಮ್ಮನೆ ಇವ್ರ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದೀವಿ, ದೇವಸ್ಥಾನನೇ ಟಾರ್ಗೆಟ್ ಮಾಡ್ತಾ ಇದ್ದೀವಿ, ನಾವು ಧರ್ಮಸ್ಥಳನೇ ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಭಾನುವಾರ ಆಗುವಂತ ಪ್ರತಿಭಟನೆನ ನಿಲ್ಲಿಸಬೇಕಾಗಿ ಬಂತು. ಯಾಕೆ ಈ ತರ ಆಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ನಿಜವಾಗ್ಲೂ ನಮ್ಮ ಕನ್ನಡಿಗರು ನಾವೆಲ್ಲರೂ ಮೂರ್ಖರಾಗಿದ್ದೀವಿ, ನಾವೇ ದಡ್ರು. ಮೂಲೆಯಿಂದ ಜನ ಇವತ್ತು ಸುಮಾರು 1,00,000ದವರೆಗೆ ಜನ ಭಾನುವಾರ ಬರ್ಬೇಕಂತ ರೆಡಿ ಆಗಿದ್ರು. 100-150 ಬಸ್ಗಳು ಪ್ರತಿಯೊಂದು ಜಿಲ್ಲೆಯಿಂದ 3-4-5 ಬಸ್ಗಳು ರೆಡಿ ಆಗಿದ್ದು, 100 ಜನದ್ದು. ಅಂದ್ರೆ ಬೇರೆ ಬಸ್ಗಳು, ಪ್ರೈವೇಟ್ ಬಸ್ಗಳು, ಗೌರ್ಮೆಂಟ್ ಬಸ್ಸಲ್ಲೂ ಕೂಡ ಎಲ್ಲಾ ಕಡೆ ಜನ ತುಂಬಿಕೊಂಡಿದ್ರು. ಇವರೆಲ್ಲರೂ ಅಕಸ್ಮಾತ್ ನಾಳೆ ದಿವಸ ಬರ್ತಾ ಇದ್ದಿದ್ರೆ, ಸತ್ಯನ ತಿಳಿದಲ್ಲೇ ಬರ್ತಾ ಇದ್ದಿದ್ರೆ ಎಲ್ರೂ ದಡ್ರು ಆಗ್ಬಿಡೋರು. ಇವತ್ತು ಧರ್ಮಸ್ಥಳಕ್ಕೆ ನಾಳೆ ದಿವಸ 1,00,000 ಜನ ಬರ್ತಾ ಇದ್ದಿದ್ರೆ, 1,00,000 ಜನ ಬರ್ತಾ ಇದ್ದಿದ್ರೆ ಏನಾಗೋದು ಅಂತ ಹೇಳಿದ್ರೆ, ಯಾರು ಸತ್ಯನ ಗೊತ್ತಿಲ್ಲದೆ ಬರ್ತಾ ಇರೋದು. ಸತ್ಯನ ಗೊತ್ತು ಮಾಡಿದ್ರೆ ಯಾರು ಬರಲ್ಲ.
ಸತ್ಯ ಗೊತ್ತಾದ್ರೆ ಯಾರೂ ಬರಲ್ಲ. ಸತ್ಯನ ಗೊತ್ತಿಲ್ಲಲ್ಲ ಇಷ್ಟು ಜನ ಒಟ್ಟಾದ್ರು. ಹಾಗಾದ್ರೆ ಸತ್ಯ ಗೊತ್ತಾದ್ರೆ ಎಷ್ಟು ಜನ ಒಟ್ಟಾಗ್ಬೋದು? ಹಾಗಾದ್ರೆ ಸತ್ಯ ಗೊತ್ತಾದ್ರೆ ಎಷ್ಟು ಜನ ಒಟ್ಟಾಗ್ಬೋದು? ಸತ್ಯ ಗೊತ್ತಿಲ್ಲದಲೇ 1,00,000 ಜನ ಧರ್ಮಸ್ಥಳಕ್ಕೆ ಬರಕ್ಕೆ ರೆಡಿ ಆದ್ರು. ಹಾಗಾದ್ರೆ ಸತ್ಯ ಗೊತ್ತಾದ್ರೆ ಎಷ್ಟು ಲಕ್ಷ ಜನ ಬರ್ಬೋದು ಧರ್ಮಸ್ಥಳಕ್ಕೆ? ನಾನು ಆ ವಿಚಾರಕ್ಕೆ ಬರ್ತೀನಿ. ಸತ್ಯ ಗೊತ್ತಾದ್ರೆ ಕರ್ನಾಟಕದಿಂದ ಈ ಧರ್ಮಸ್ಥಳಕ್ಕೆ ಎಷ್ಟು ಜನ ಬರ್ಬೋದು ಅನ್ನೋ ಪ್ರಶ್ನೆ. ಅದು 10 ಲಕ್ಷ ಜನ ಬರ್ಬೋದು. ಯಾಕಂತ ಹೇಳಿದ್ರೆ ಈ ನಲಾಯಕ್ ವೀರೇಂದ್ರ ಗೌಡ ಯಾರಿದ್ದಾನಲ್ಲ, ಈ ನಲಾಯಕ್ ಇವನು ಯಾರಿದ್ದಾನಲ್ಲ, ಇವನು ಬೇವರ್ಸಿ ಕಚಡ, ಇವನು ಸೌಜನ್ಯ ಅನ್ನೋ ಹುಡುಗಿಯ ಅತ್ಯಾಚಾರದಲ್ಲಿ ಇವನು ಮೊದಲನೇ ಆರೋಪಿ. ಇವನು ರಾಸ್ಕಲ್, ಇವನು ಬಡವ, ಇವನು ಮೊದಲನೇ ಆರೋಪಿ. ಇವನು ಧರ್ಮಾಧಿಕಾರಿ, ಪೂಜ್ಯ, ನಡೆದಾಡುವ ದೇವರು, ನಡೆದಾಡುವ ಮಂಜುನಾಥ, ಮಾತಾಡುವ ಅಣ್ಣಪ್ಪ. ಯಾವ ಕಚಡಾರಿ ಇವನು, ಯಾವ ಕಚಡ ಇವನು. ಇವನ ಹಣೆ ಬರಹ, ಈ ಬೇವರ್ಸಿದ ಹಣೆ ಬರಹ ಇವತ್ತು ಇಡೀ ಕರ್ನಾಟಕ ಜನ ಗೊತ್ತಾಗಿದೆ. ಇಷ್ಟು ದಿವಸ 13 ವರ್ಷ ಈ ಹೆಣ್ಣಿಗೆ ನ್ಯಾಯ ಕೊಡ್ಸಕ್ಕೆ ಹೋರಾಟ ಮಾಡ್ಕೊಂಡು ಬಂದಂತ ಶ್ರೀ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರನ್ನ ಅದೆಷ್ಟೋ ಕಡೆಯಿಂದ ಕೋರ್ಟಿಂದ ಅದ್ ಆಷ್ಟೇ ಈಷ್ಟೇ ತಡೆ ಇಡೆ ಅನ್ಕೊಂಡು ತಗೊಂಡು ಬಂದು ಇವನು ಈ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡಿರೋ ಮೊದಲನೇ ಆರೋಪಿ. ಇವನು ಮುಖಕ್ಕೆ ಉಗಿರಿ, ಇವನ್ ಮುಖಕ್ಕೆ ಅವನ್ನ ಒದ್ದು ಒಳಗಾಕಿ ಜೈಲಿಗೆ. ಇಲ್ಲಿ ಪ್ರತಿಭಟನೆ ಆಗುತ್ತೆ ನಾಳೆ ದಿವಸ ಅನ್ನೋದಾದ್ರೆ ಇವನ್ ತಿಕ್ಕದಲ್ಲಿ ಅವನಿಗೆ ಯಾಕೆ ಭಯ ಬೇಕು? ಇವನ್ ತಿಕ್ಕದಲ್ಲಿ ಯಾಕೆ ಭಯ ಬೇಕು? ಇವನು ನಿಜವಾದ ಧರ್ಮಾಧಿಕಾರಿ ಆಗಿದ್ರೆ ಈ ಹೋರಾಟಕ್ಕೆ ಇವನು ಯಾಕೆ ಅಡ್ಡ ಬರ್ಬೇಕು? ಯಾಕೆ ಅಡ್ಡ ಬರ್ಬೇಕು? ಇವನಿಗೆ ಅಷ್ಟು ಭಯ ಅನ್ನೋದೇ ಇದ್ರೆ ಮುಂದೆ ಬಂದು ಮಾತಾಡ್ಬೇಕು. ಕೋರ್ಟಿಂದ ತಡೆ ತರ್ತಾನೆ, ಸ್ಟೇ ತರ್ತಾನೆ. ಯಾವುದೇ ಒಂದು ಅಲ್ಲಿ ಆಗಿರುವಂತ ಅತ್ಯಾಚಾರದ ಹಿಂದೆ ಈ ಬಡವ ರಾಸ್ಕಲ್ ಎಲ್ಲ ಕೇಸನ್ನ ಮುಚ್ಚಿ ಹಾಕಿದ್ದಾನೆ. ಇಡೀ ಕರ್ನಾಟಕದ ಜನರಿಗೆ ನಿನ್ನೆ ಗೊತ್ತಾಯ್ತು. ಇದು ನಿನ್ನೆ ಗೊತ್ತಾಯ್ತು. ಇವತ್ತಿನ ದಿವಸ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹೇಳ್ಕೊಂಡು ಬಂದಿದ್ದು ಸತ್ಯ ಅನ್ನೋದು ಇವತ್ತು ಗೊತ್ತಾಗಿದೆ. ಧರ್ಮಸ್ಥಳದ ಜನರಿಂದ ಹಿಡಿದು ಇಡೀ ಕರ್ನಾಟಕ ದೇಶಾದ್ಯಂತ ಇರುವಂತ ಕನ್ನಡಿಗರಿಗೆ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಗೊತ್ತಾಗಿದೆ ಇವನು ಕೈವಾಡ ಎಷ್ಟಿದೆ ಇದರಲ್ಲಿ ಅಂತ, ಇವನು ಕಿತಾಪತಿ ಎಷ್ಟಿದೆ ಇದರಲ್ಲಿ. ಒಂದು ಹೆಣ್ಣನ ಅತ್ಯಾಚಾರ ಮಾಡಿದ್ದಾರೆ, ಹೌದಲ್ವಾ? ಮತ್ತೆ ಇವನು ಧರ್ಮಸ್ಥಳಕ್ಕೆ, ಇವನ್ ದೇವಸ್ಥಾನದ ಒಳಗಡೆ ಯಾರಾದ್ರೆ ನುಗ್ತೀವಿ, ಹೊಡೆದಾಕ್ತಿವಿ, ಕಲ್ಲೆಸಿತೀವಿ, ಚಪ್ಪಲಿ ಹಾಕ್ತಿವಿ ಅಂತ ಯಾವನಾದ್ರೆ ಹೇಳಿದಾನ? ಬೇಕಾದ್ರೆ ಇವೊಂದು ದೇವಸ್ಥಾನಕ್ಕೆ ನಾವು ಬೇಕಾದ್ರೆ ನಿಂತು ಇವನ್ ದೇವಸ್ಥಾನದ ರಕ್ಷಣೆ ಮಾಡ್ತೀವಿ ಹೊರಗಡೆಯಿಂದ. ಯಾರು ಇವನ್ ದೇವಸ್ಥಾನಕ್ಕೆ ಒಳಕ್ ಹೋಗಲ್ಲ. ಆ ದೇವಸ್ಥಾನ ನಮ್ದು ದೇವಸ್ಥಾನ, ಅದು ಯಾವನ ಅಪ್ಪಂದಲ್ಲ, ಬೇರೆ ಒಂದು. ಇವನು ನನಗೆ ಕನ್ಸಲ್ಲಿ ಬಂದು ಇಲ್ಲಿ ಅವ್ರು ಬಂದ್ರು ಇವ್ರು ಬಂದ್ರು ಕತೆ ಕಟ್ಟಿ ಆ ದೇವಸ್ಥಾನ ಒಳಗಾಗ್ದವನು ಇವನು, ಬಡವ ರಾಸ್ಕಲ್. ಈ ಕಚಡ ಇಷ್ಟು ವರ್ಷ 13 ವರ್ಷದಿಂದ ಇವನು ಈ ಸೌಜನ್ಯ ಅನ್ನೋ ಹೆಣ್ಣಿನ ಅತ್ಯಾಚಾರದಲ್ಲಿ ಯಾರ್ದೆಲ್ಲ ಕೈವಾಡ ಇತ್ತು ಅವ್ರನ್ನ ಎಲ್ಲ ರಕ್ಷಣೆ ಮಾಡ್ಕೊಂಡು ಬಂದಂತ ಪಾಪಿ ಇವನು ಪಾಪಿ ಕಣ್ರಿ. ನಾಳೆ ದಿವಸ ಭಾನುವಾರ 1,00,000 ಜನ ಮೇಲೆ ಬರೋರಿದ್ರು. ಇದು ಇರೋದು ಆಟ ಇವಾಗ ಶುರು ಆಗಿದೆ. ಮಗನೇ, ನೀನು ತಲೆಯಲ್ಲಿ ಹಿಡ್ಕ, ನಿನ್ನ ಚಡ್ಡಿ ಸಮೇತ ಬಿಚ್ಚಿ, ನಿನ್ನ ಕಚ್ಚೆ ಸಮೇತ ಬಿಚ್ಚಿ, ನಿನ್ನ ಇಡೀ ಕರ್ನಾಟಕದವರು ನಿನ್ನನ್ನು ಎಳ್ದಾಕ್ತಾರೆ ಈ ಧರ್ಮಸ್ಥಳದ ಹೊರಗೆ. ಸತ್ಯ ಇಲ್ಲಿ ಈ ಬೇವರ್ಸಿದು ನೋಡಿ. ಇಲ್ಲಿ ನಿಮಗೆ ನಾನು ಆಮೇಲೆ ಬೇಕಾದ್ರೆ ಇದ್ರ ಸ್ಕ್ರೀನ್ ಶಾಟ್ ಕಳಿಸ್ತೇನೆ. ಮುಂಬೈಯಿಂದ ಕಮಿಷನರ್ದು ಫೋನ್ ಬರ್ತಾ ಉಂಟು. ಯಾಕಂತ ಹೇಳಿದ್ರೆ ಈ ಕಚಡ ಏನು ಮಾಡಿದ್ದಾನೆ ಅಂತ ಹೇಳಿದ್ರೆ ಇವನಿಗೆ ಹುಟ್ಟಿರೋ ಸೂಳೆ ಮಕ್ಕಳನ್ನ ಫೇಕ್ ಅಕೌಂಟ್ ಮಾಡಿಸ್ತಾನೆ ಫೇಸ್ಬುಕ್ ಅಲ್ಲಿ. ಅವನ್ನ ಕೆಯ್ಯ ರಂಡಿಗೆ ಹುಟ್ಟಿರೋ ಮುಂಡೆ ಸೂಳೆ ಮಗ. ಫೇಸ್ಬುಕ್ ಅಲ್ಲಿ
ಫೇಕ್ ಐಡಿ ಮಾಡಿಸ್ತಾನೆ ಇವನು ಅವಂದ್ರನ್ನ ಕೈಸಕ್ಕೆ, ಇವನ್ ತುಲ್ನ ಕೈಸಕ್ಕೆ ಫೇಸ್ಬುಕ್ ಅಲ್ಲಿ ಫೇಕ್ ಐಡಿ ಮಾಡಿಸ್ತಾನೆ ಸುಳೆ ಮಗ. ಇವನ್ ಮೇಲೆ ಇವನು ಯಾರ್ದೆಲ್ಲ ಫೇಕ್ ಐಡಿ ಮಾಡಿಸಿದ್ದಾನೆ ಅದ್ರ ಮೇಲೆ FIR ಹಾಕ್ಸಿದ್ದೀನಿ. ಇವಾಗ ಆ ಪೊಲೀಸ್ ಸ್ಟೇಷನ್ ಇಂದ ಕಮಿಷನರ್ ಅವ್ರಿಗೆ ಸಿಗಕ್ಕಿತ್ತು, ಇವಾಗ ಕಾಲ್ ಬರ್ತಾ ಇದೆ. ಈ ಸುಳೆ ಮಗ ಇದನ್ನ ಮಾಡಿಸ್ತಾನೆ. ಹೋರಾಟಕ್ಕೆ ಬಂದವ್ರದ್ದು ಮನೆಯವ್ರದ್ದು ಮಕ್ಕಳನ್ನ ಇವ್ರನ್ನ ಇವನು ಫೇಕ್ ಅಕೌಂಟ್ ಮಾಡಿಸ್ಬಿಟ್ಟು ಇವನು ಅಪಪ್ರಚಾರ ಮಾಡಿಸ್ತಾನೆ. ಹೆಣ್ಣು ಮಕ್ಕಳನ್ನ ಬೇರೆ ಬೇರೆ ಬೆತ್ತಲೆ ಫೋಟೋ ಮಾಡಿ ಹಾಕಿಸ್ತಾನೆ. ಅವಾಗ ಎಲ್ಲೋಗಿ ಸತ್ತಿರ್ತಾನೆ ಇವನು ಧರ್ಮಾಧಿಕಾರಿ, ಇವನು ರಾಸ್ಕಲ್ ಕಚಡ ಕಣ್ರಿ ಇವನು, ಕಚಡ ಇವನು. ಇಡೀ ಕರ್ನಾಟಕದ ಜನರಿಗೆ ಗೊತ್ತಾಗಬೇಕು, ನೀವೆಲ್ಲ ಮೂರ್ಖರಾಗಿದ್ರಿ ಇಷ್ಟು ವರ್ಷ ಮೂರ್ಖರಾಗಿದ್ರಿ. ನೀವು ಯಾರು ಕೂಡ ಧರ್ಮಸ್ಥಳಕ್ಕೆ ಹೋಗಬೇಡಿ, ಧರ್ಮಸ್ಥಳಕ್ಕೆ ಯಾರು ಕೂಡ ಹೋಗ್ಬೇಡಿ. ನೀವು ಯಾಕೆ ಹೋಗ್ಬೇಕು ಧರ್ಮಸ್ಥಳಕ್ಕೆ? ಅಲ್ಲಿ ಈ ತರ ಅನಾಚಾರ ಆಗ್ತಾ ಇದೆ ಅಂತ ಹೇಳಿದಾಗ ಧರ್ಮಸ್ಥಳಕ್ಕೆ ಯಾಕೆ ಹೋಗ್ಬೇಕು? ನಾವು ಆ ಹೆಣ್ಣಿಗೆ ಆಗಿರುವ ಅತ್ಯಾಚಾರದ ಹಿಂದೆ ಯಾರೆಲ್ಲ ಇದ್ದಾರೆ ಅವರಿಗೆ ಶಿಕ್ಷೆ ಆಗ್ಬೇಕಂತ ನಾವು ಹೋರಾಟಕ್ಕೆ ಇಳಿದಿದ್ದು. ಇವನು ಏನ್ ಮಾಡ್ತಾ ಇದ್ದಾನೆ ಇದರಲ್ಲಿ? ಎಲ್ಲರನ್ನೂ ರಕ್ಷಣೆ ಮಾಡ್ತಾ ಇದ್ದಾನೆ. ಇದರಲ್ಲಿ ಸತ್ಯ ಬಂತಲ್ವಾ ಹೊರಗೆ? ಇದರಲ್ಲಿ ಸತ್ಯ ಇವಾಗ ಎಲ್ರಿಗೂ ಗೊತ್ತಾಯ್ತಲ್ಲ, ಇಡೀ ಕರ್ನಾಟಕದವ್ರಿಗೆ ಗೊತ್ತಾಯ್ತಲ್ವಾ ಈಗ? ಇದನ್ನ ಮಾಡಿಸಿದ್ದೆ ಅಣ್ಣಪ್ಪ, ಇದನ್ನ ಮಾಡಿಸಿದ್ದೆ ಮಂಜುನಾಥ. ಇವನು ಅಣ್ಣಪ್ಪದು ಮಂಜುನಾಥದು ಬಾಯಿ ಮುಚ್ಚಿ ಕೈ ಕಟ್ಟಾಕ್ಸಿದ್ದಾನೆ. ಕೇರಳದಿಂದ ಮಾಟ ಮಂತ್ರ ಮಾಡ್ಬಿಟ್ಟು ಅವ್ರು ಏನು ಮಾಡಬಾರ್ದು ಆ ತರ ಅವ್ರದ್ದು ಬಾಯಿ ಕಣ್ಣು ಮುಚ್ಚಾಕಿದ್ದಾನೆ. ಆದ್ರೆ ಬೇರೆ ಒಂದು ಆಟ, ಆ ಶಕ್ತಿ ಅಲ್ಲಿ ಇರೋದ್ರಿಂದ ಇವತ್ತು ಇದನ್ನೆಲ್ಲ ಆಟ ಆಡಿಸ್ತಾ ಉಂಟು. ಇಂಥ ಕಚಡ, ಇಂಥ ಒಬ್ಬ ಪಾಪಿ ಅತ್ಯಾಚಾರಿ ಇವನ ಅಯ್ಯಪ್ಪನ ಬಗ್ಗೆನೂ ಕೀಳಾಗಿ ಮಾತಾಡ್ದವನು. ಅದ್ರ ಜೊತೆಗೆ ಈ ಅಣ್ಣಪ್ಪನ ಮಂಜುನಾಥನ ಇವನು ಇಷ್ಟು ವರ್ಷದಿಂದ ನನಗೆ ಕನ್ಸಲ್ಲಿ ಬಂದಿದ್ರು, ಅಣ್ಣಪ್ಪ ಸ್ವಾಮಿ ಇಲ್ಲಿ ಯಾವತ್ತೂ ಅನ್ನದಾನ ಕಡಿಮೆ ಆಗಬಾರ್ದು ಅಂತ ಹೇಳಿದ್ರು. ಹಂಗೆ ಹಿಂಗೆ ಬರೀ ಕತೆನೆ ಕಟ್ಟಿದ್ದು. ಈಗ ಯಾಕೆ ಅಣ್ಣಪ್ಪ ಬಂದು ಹೇಳಲ್ಲ? ಇವನಿಗೆ ಬಂದು ಯಾಕೆ ಅಣ್ಣಪ್ಪ ಹೇಳಲ್ಲ? ಅತ್ಯಾಚಾರ ಮಾಡಿದವ್ರು ಇವ್ರೆ, ನೀನ್ ಮುಂದೆ ಹೋಗುವಂತ ಯಾಕೆ ಅಣ್ಣಪ್ಪ ಹೇಳಲ್ಲ? ಅಣ್ಣಪ್ಪ ಎಲ್ಲಿ ಹೋದ ಈಗ? ಮಂಜುನಾಥ ಎಲ್ಲಿ ಹೋದ? ಅಣ್ಣಪ್ಪ ಇಲ್ವಾ ಈಗ? ಕನ್ಸಲ್ಲಿ ಬರಲ್ವಾ ನಿನ್ಗೆ? ಅಣ್ಣಪ್ಪ ಬಂದು ಹೇಳಲ್ವಾ ಯಾರು ಅತ್ಯಾಚಾರ ಮಾಡಿದಂತ? ಕಚಡ ಬೇವರ್ಸಿಗಳು ನೀವು ಅದೆಷ್ಟೋ ಹೆಣ್ಣು ಮಕ್ಕಳನ್ನ ಕೊಂದು ನೀವು ಅವ್ರನ್ನ ರೇಪ್ ಮಾಡಿ ನೀವು ಅವ್ರದ್ದು ದೇಹದಲ್ಲಿದ್ದಂತ ಎಲ್ಲ ಭಾಗಗಳನ್ನ ಪೀಸ್ ಮಾಡಿ ನೀವು ಅದ್ರದ್ದು ಕಚಡ ನಾಯಿ ತರ ನೀವು ಆ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿದ್ದೀರಾ. ನೀವು ನಿಮ್ಮಂತ ಪಾಪಿಗಳಿಗೆ, ನಿಮ್ಮಂತ ಬೇವರ್ಸಿಗಳಿಗೆ ಈ ಅಣ್ಣಪ್ಪ ಕಣ್ಣು ಬಿಟ್ಟು ನಿಮ್ಮನ್ನ ಸುಟ್ಟು ಬಿಡಬೇಕು, ನಿಮ್ಮನ್ನ ಹಾಳು ಮಾಡಾಕ್ಬೇಕು, ನಿನ್ನ ಸಂತಾನನ ಹಾಳು ಮಾಡಾಕ್ಬೇಕು. ಬೇವರ್ಸಿ ನಿನ್ನಂತ ನಾಯಿ ಕಚಡ ಬೇವರ್ಸಿಗಳ್ದು ಏಳ್ ತಿಂದಿದ್ದಾರೆ ಸುಳ ಮಕ್ಕಳ್ರು. ನಿಂದು ಏಳ್ ತಿಂದು ಮಾತಾಡ್ತಾರೆ ಸುಳ ಮಕ್ಕಳ್ರು. ರಂಡಿಗುಟ್ಟಿರೋ ಮುಂಡೆ ಸುಳ ಮಕ್ಕಳ್ರು ನಿನ್ನ ಏಳ್ ತಿಂದು ಮಾತಾಡ್ತಾರೆ ಬೇವರ್ಸಿಗಳು, ನಾಯಿ ಸುಳ ಮಕ್ಕಳ್ರು. ಅವ್ರ ಹೊಟ್ಟೆಯಲ್ಲಿ ತಾಯಿ ಹೊಟ್ಟೆಯಿಂದ ಹುಟ್ಟಿ ಬಂದಿದಾರಲ್ಲ ಬೇವರ್ಸಿಗಳು, ನಾಲಾಯಕರು. ಆ ಕುಂದಾಪುರದವನು, ಬೆಂಗಳೂರವನು, ಅವನು ಯಾವನ ಸುಳೆ ಮಗ ಮೊನ್ನೆ ಉಟ್ಕೊಂಡಲ್ಲ ಗೂಗಲ್ ಪೇ ಗಿರಾಕಿ ಬೇವರ್ಸಿ, ಅವನ್ ಕೆರೆಹಳ್ಳಿ, ಅವನ್ ತುಲ್ನಾ ಕೇಯ, ಅವನ ರಂಡಿಗುಟ್ಟಿರೋ ಮಿಂಡ್ರಿ ಸುಳೆ ಮಕ್ಕಳ್ರಿ ಇವರು. ಹೆಣ್ಣಿನ ಅತ್ಯಾಚಾರದ ವಿಷಯದಲ್ಲಿ ಸಾಯ್ತಾರಲ್ಲ ಬೇವರ್ಸಿಗಳು. ಎಷ್ಟು ಹಣ ತಿಂದು ಸಾಯ್ತಿದ್ದೀರ ನೀವು? ಹೋರಾಟದ ಹೆಸರಲ್ಲಿ ಗೂಗಲ್ ಪೇ ಸ್ಕ್ಯಾನರ್ ಹಾಕೊಂಡು ಹಣ ಮಾಡ್ಕೊಂಡು ಬೇವರ್ಸಿ ಸುಳೆ ಮಕ್ಕಳ್ರ ಆ ಕೇಸು ಈ ಕೇಸು ಇಷ್ಟು FIR ಅಷ್ಟು FIR ಹಾಕಿಸ್ಕೊಂಡು ನೀವು ಹಿಂದೂ ನಾಯಕರ, ನೀವು ತುಂಡೆ ನಾಯಕರು, ನೀವು ಹಿಂದೂ ನಾಯಕರ ಆಗಕ್ಕೆ ಸಾಧ್ಯ ಇದೆಯಾ ಸುಳೆ ಮಕ್ಕಳ್ರ? ಒಂದು ಹೆಣ್ಣಿನ ರಕ್ಷಣೆಗೆ ಆಗ್ತಿರೋ ಹೋರಾಟಕ್ಕೆ ಇಡೀ ಕರ್ನಾಟಕ ಒಟ್ಟಾಗುತ್ತೆ ನಾಡಿದ ದಿವಸ. ನಿನ್ನೆ ಆಗಿದ್ದು ಕ್ಯಾನ್ಸಲ್ ಆಗಿಲ್ಲ, ಪೋಸ್ಟ್ಪೋನ್ ಆಗಿಲ್ಲ, ನಿನ್ನೆನೆ ಆಗಿದೆ ಪ್ರತಿಭಟನೆ. ಇವತ್ತಿಂದ ಶುರು. ಈ ಪಾಪಿಗಳದ್ದು ಬಂಡವಾಳ ಇವತ್ತಿಂದ ಶುರು ಆಗುತ್ತೆ. ಈ ಕಚಡದು ಪಾದ ಪೂಜೆ ಮಾಡಕ್ಕೆ ನಾನು ಹೋಗ್ತೀನ, ಈ ಬೇವರ್ಸಿಗೆ ಕೈ ಮುಗಿಯಕ್ಕೆ ನಾನು ಹೋಗ್ತೀನ. ಇವನಿಗೆ ಕಚಡನಿಗೆ, ಇವನಿಗೆ ಅತ್ಯಾಚಾರಿ ಪಾಪಿಗೆ, ಇವನಿಗೆ ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಅವರಲ್ಲಿ ಇರೋದಿಕ್ಕೆ ಇವತ್ತು 13 ವರ್ಷದಿಂದ ಯಾವನು ಕೂಡ ಒಂದು ಹುಡುಗಿನ ರೇಗ್ಸಕ್ ಹೋಗ್ತಾ ಇಲ್ಲ.
ಇಲ್ಲ ಅಂದಿದ್ರೆ ಇವತ್ತಿನವರೆಗೆ 13 ವರ್ಷದಲ್ಲಿ ಇನ್ನೊಂದು 13 ರೇಪ್ ಆಗೋದಿಲ್ಲ. ಅದೆಲ್ಲ ಇವಂದು ಕೈಯಿಂದನೇ ರೇಪ್ ಆಗೋದು, ಈ ಬಡವನಿಂದ. ಅಂತ ಕಚಡ ಬೇವರ್ಸಿ ಈ ಹೆಣ್ಣಿಗೆ ರಕ್ಷಣೆ ಕೊಡ್ತಾನ? ಸೌಜನ್ಯ ಅನ್ನೋ ಹೆಣ್ಣಿಗೆ ರಕ್ಷಣೆ ಕೊಡ್ತಾನ ಅವನು? ಈ ಕುಂಕುಮದ ಮೇಲೆ ಆಣೆ ಮಾಡಿ ಹೇಳ್ತಾನೆ, ಆ ಧರ್ಮಸ್ಥಳ ಇನ್ನು ನಮ್ಮ ಕೈ ಸೇರುತ್ತೆ. ಅಣ್ಣಪ್ಪನ ಅಲ್ಲಿಂದ ಬಿಡಿಸ್ತೀವಿ ನಾವು. ಅದು ನಮ್ಮ ಸರ್ಕಾರಕ್ಕೆ ಸೇರ್ಬೇಕು. ಧರ್ಮಸ್ಥಳ ನಮ್ಮ ಸರ್ಕಾರಕ್ಕೆ ಸೇರ್ಬೇಕು. ಅದು ಯಾವನ ಅಪ್ಪನ ಕೈಯಲ್ಲಿ ಇರಬಾರ್ದು. ಧರ್ಮಸ್ಥಳ ನಮ್ಮ ಕೈಯಲ್ಲಿ ಇರಬೇಕು, ನಮ್ಮ ಹಿಂದೂಗಳ ಕೈಯಲ್ಲಿ ಇರ್ಬೇಕು. ಅದು ಯಾವನ ಬಂದು ನನ್ನ ಕನ್ಸಲಿ ಬಂದ, ಮಂಜುನಾಥ ಬಂದ, ಅವನು ಬಂದ, ಅಣ್ಣಪ್ಪ ಬಂದ, ಇದು ನಂದು, ಇದೆಲ್ಲ ಕತೆ ಹೇಳೋದು ಬೇಡ. ಇಡೀ ಕರ್ನಾಟಕದ ಜನ ಇವತ್ತು ನಾಡಿದ ದಿವಸ ಈ ನಿನ್ನ ಧರ್ಮಸ್ಥಳಕ್ಕೆ 10 ಲಕ್ಷಕ್ಕಿಂತ ಹೆಚ್ಚು ಜನ ನುಗ್ತಾರೆ. ನೆನ್ಪಿರ್ಲಿ, ಇನ್ನು ಹೋರಾಟ ಆಗೋದು. ನೆನ್ನೆ ಬಿಡಿ 1 ಲಕ್ಷ ಜನ ನಿನ್ ಪುಕ್ಳಿಲಿ ಗಾಳಿ ಹಾರೋಯ್ತಲ್ವಾ? ನಿನ್ ಪುಕ್ಳಿಲಿ ಗಾಳಿ ಬಿಟ್ಟಾಕಿದೆ ನೆನ್ನೆ. ಅರ್ಧ ಲುಂಗಿನಿಂದ ಚಾಡ್ಡಿ ಎಲ್ಲ ಜಾರಿ ಹೋಯ್ತು ನೆನ್ನೆ. ಇನ್ನಿದೆ ನಿನಗೆ ಆಟ. ರಾಸ್ಕಲ್ಗಳ ನೀವು. ನಿನ್ನಂತ ಪಾಪಿಗಳ ಜೊತೆ, ಅತ್ಯಾಚಾರಿ ಜೊತೆ ಕಚಡಗಳು, ನ್ಯೂಸ್ ಚಾನೆಲ್ಗಳು, ಅಧಿಕಾರಿಗಳು, ರಾಜಕೀಯದವರು ಏಳು ತಿಂತಿದ್ದಾರೆ. ನಿಂದು ಏಳು. ಸೌಜನ್ಯದ ಅತ್ಯಾಚಾರ ಆದಾಗ ಈ ಬಿಜೆಪಿ ಸರ್ಕಾರ ಇತ್ತು. ಅದು ಯಾರದು? ಶೋಭಾ ಕಡ್ಲೆಂದ ಎಂತ ಹೆಸರಿದೆಯಲ್ಲ, ಶೋಭಾ ಕಡೆಂದ್ಲಾಜೆ, ಕಡ್ಲೆಕಾಯಿ ಎಂತ ಹೆಸರು? ಶೋಭಾ ಕಡೆಕಾಯಿ. ಶೋಭಾ ಅನ್ನೋರು ಧರ್ಮಸ್ಥಳವರೆಗೆ ಬಂದವರು ಯಾಕೆ ಹೋಗ್ಲಿಲ್ಲ ಸೌಜನ್ಯದ ಮನೆಗೆ? 13 ವರ್ಷ ಆಯ್ತಲ್ಲ, ಯಾಕೆ ಸೌಜನ್ಯದ ಮನೆಗೆ ಹೋಗ್ಲಿಲ್ಲ? ನಿಮ್ಮ ಸರ್ಕಾರದಲ್ಲಿ ಆಗಿದಲ್ವಾ? ನಿಮ್ಮ ಸರ್ಕಾರ ಇರುವಾಗಲ್ವಾ ಅತ್ಯಾಚಾರ ಆಗಿದ್ದು? ಇವ್ರದೇ ಧರ್ಮಸ್ಥಳದವರೆಗೆ ಬಂದು ಸೌಜನ್ಯದ 2 ಕಿಲೋಮೀಟರ್ ದೂರ ಇರೋ ಮನೆಗೆ ನೀವು ಕಾಲಿಟ್ಟಿಲ್ಲ. ಬಿಜೆಪಿ ಅವರು ನೀವು ಕಾಲಿಟ್ಟಿದ್ದೀರಾ. ನೀವು ಬರೀ ಹಿಂದೂಗಳನ್ನ ಮೂರ್ಖರು ಮಾಡ್ತಿದ್ದೀರಾ. ನೀವು ಈ ಬಿಜೆಪಿಗಳು ಬರೀ ಹಿಂದೂಗಳನ್ನ ಮೂರ್ಖರನ್ನಾಗಿ ಮಾಡಿದ್ದೀರಾ. ಎಲ್ಲರೂ ಮೂರ್ಖರಾಗಿದ್ದಾರೆ ಈ ಬಿಜೆಪಿ ಹಿಂದೆ. ಅದಕ್ಕಿಂತ ಈ ಸರ್ಕಾರ ಆಗ್ಬೋದು, ಅದಕ್ಕಿಂತ ಈ ಕಾಂಗ್ರೆಸ್ ಸರ್ಕಾರ ಆಗ್ಬೋದು, ಎಷ್ಟು ಆಗ್ಬೋದು ಕಾಂಗ್ರೆಸ್ ಸರ್ಕಾರ. ಈ ಬಿಜೆಪಿ ಅವರು ಬರೀ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿಸೋದು, ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡಿಸೋದು, ಅಷ್ಟು ಬಿಟ್ರೆ ನಿಮಗೆ ಬೇರೆ ಏನು ಮಾಡಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕಾಂಗ್ರೆಸ್ ಸರ್ಕಾರ ಇರುವಾಗ ಏನೆಲ್ಲ ಆಗಿ ಹೋಗಿದೆ. ಏನು ಆಗಿರ್ಲಿಲ್ಲ. 70 ವರ್ಷ ಯಾವನು ಹಾಳಾಗಿರ್ಲಿಲ್ಲ. ಬರೀ ನೀವೇ ಹೇಳೋದು 70 ವರ್ಷದಲ್ಲಿ ಹಂಗೆ ಮಾಡಿದಾರೆ, ಹಿಂಗೆ ಮಾಡಿದ್ದಾರೆ ಅಂತ. 70 ವರ್ಷ ಅವ್ರು ಆಳಿದಾರಲ್ವಾ, ಅದರಲ್ಲೇ ಸತ್ಯ ಇತ್ತು. ನೀವು ಬರೀ ಹಿಂದೂಗಳನ್ನ ಹಾಳು ಮಾಡಿ ಹಾಕಿದ್ದೀರಾ. ಬಿಜೆಪಿ ಅವರು ಬರೀ ಹಿಂದೂಗಳನ್ನ ಹಾಳು ಮಾಡಿ ಹಾಕಿದ್ದೀರಾ. ನೀವು ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡ್ತಿದ್ದೀರಲ್ಲ, ಅದಕ್ಕೆ ಈ ಹೋರಾಟಗಾರರದು ಹೊಟ್ಟೆ ಉರಿಯುತ್ತೆ. ಯಾಕೆ ನೀವು ಮುಂದೆ ಬರಲ್ಲ? ಇಷ್ಟು ವರ್ಷ ಬೇಕಾ ಒಂದು ಹೆಣ್ಣನ ಅತ್ಯಾಚಾರ ಮಾಡಿದಾಗ? ಇಷ್ಟು ಎವಿಡೆನ್ಸ್ ಇರುವಾಗ, ಇಷ್ಟು ಸತ್ಯಗಳು ಕಣ್ಣೆದುರಿರುವಾಗ, ದಾಖಲೆ ಇರುವಾಗ, ಈ ಬೇವರ್ಸಿ ಸುಳ್ಯ ಮಕ್ಕಳು ನಮ್ಮ ಹತ್ರ ದಾಖಲೆ ಇದೆ, ಅದಿದೆ, ಇದಿದೆ, ಅದನ್ನ ಇಟ್ಕೊಂಡು ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದಾರ. ಕಚಡಗಳು ತಗೊಂಡು ಬಂದು ಕೋರ್ಟಿಗೆ ಬಿಸಾಕಿ ಅವರಿಗೆ ತೋರಿಸಿ. ನೀವು ಸಂತೋಷ್ ರಾವ್ ಆದ್ರೆ ಅವನಿಗೆ ತೋರಿಸಿ. 79 ಜನಕ್ಕೆ 2600 ಪೇಜಿಂದು, ಒಬ್ರೊಬ್ರಿಗೆ 2600 ಪೇಜಿಂದು ಇವರು ನೋಟಿಸ್ ಕಳಿಸ್ತಾರೆ. ಯಾರಪ್ಪನ ಮನೆ ದುಡ್ಡದು? ಯಾರಪ್ಪನ ಮನೆ ದುಡ್ಡು ನೀವು ಕಳಿಸ್ತೀರಾ ರಾಸ್ಕಲ್ಗಳ? ಒಬ್ರೊಬ್ರಿಗೆ 10 kg ಪೇಪರ್ ಕಳಿಸಿದ್ದಾರೆ. 5-6 ಲಕ್ಷ ಇದರಿಂದ ಖರ್ಚು ಮಾಡಿ ಕಳಿಸಿದ್ದಾರೆ. ಯಾರಪ್ಪನ ದುಡ್ಡು? ಉಂಡಿಗೆ, ಮಂಜುನಾಥನ ಉಂಡಿಗೆ ಬೀಳೋ ದುಡ್ಡನ್ನ ನೀವು ಅಕ್ರಮವಾಗಿ ಬೇರೆ ದಂಧೆಗೆ ಉಪಯೋಗಿಸ್ತಿದ್ದೀರಾ. ನೀವು ಪಾಪಿಗಳು ಕಂಡ್ರೆ ನೀವು ಅತ್ಯಾಚಾರಿಗಳಲ್ಲ. ನೀವು ಮಹಾ ಪಾಪಿಗಳು. ನಿಮ್ಮನ್ನ ಬೆತ್ತಲೆ ಮಾಡಿ ಕಾಲು ಹೊಡಿಬೇಕು. ನಿನ್ನೆ ದಿವಸ ನೀನೇ ಸ್ವತಃ ಪ್ರತಿ ಕನ್ನಡಿಗರ ಕೈಗೆ ಚಪ್ಪಲಿ ಕೊಟ್ಟು ನೀನೇ ಮೆಟ್ಟಲ್ ಓಡಿಸ್ಕೊಂಡಿದ್ಯಾ. ನಿನಗೆ ನಾಚಿಕೆ ಆಗ್ಬೇಕು. ನಿನಗೆ ಒಂದು ಹೆಣ್ಣು ಮಗಳಿಗೆ ಅಪ್ಪನಾಗಿ ಹುಟ್ಟಿದ್ಯಲ್ಲ, ನಿನಗೆ ನಾಚಿಕೆ ಆಗ್ಬೇಕು ಕಣಲ್ಲ. ನಿನ್ನ ಹೋಗಿ ಜನ ಹೇಳ್ತಾರೆ, ಕಚಡನ ಹೋಗಿ ಹೇಳ್ತಾರೆ ನೀನು ಪೂಜ್ಯ ಅಂತ. ನಡೆದಾಡುವ ಮಂಜುನಾಥ ಅಂತೆ, ಅಣ್ಣಪ್ಪ ಕನ್ಸಲಿ ಬಂದಂತೆ. ಎಷ್ಟು ಕತೆ ಕಟ್ತೀಯಲ್ಲೋ ನೀನು, ಎಷ್ಟು ಕತೆ ಕಟ್ತೀಯ. ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇಡ್ಕೊಂಮಾರ್ಯ. ನಿನ್ನ ಅಪ್ಪಂದ್ರ ಕಾಲದಿಂದ ಮಾಡಿಟ್ಟಿದ್ದ ಮರ್ಯಾದಿನ ಸ್ವಲ್ಪನಾದ್ರೂ ಉಳಿಸ್ಕೋಬೇಕಿತ್ತು ನೀನು. ಎಷ್ಟು ಜನರನ್ನ ತಿಂದಿದ್ಯಾ.
ಅದೆಷ್ಟು ದಲಿತರದು ಬಡವ್ರ ಮನೆನ ನೀನು ಒಡೆದಾಕಿ ಅವ್ರನ್ನ ಊರಿಂದ ಓಡಿಸಿದ್ದಾನೆ. ಎಲ್ಲರೂ ಕೇಳಿ, ನೀವು ದಲಿತರು ಎಲ್ಲರೂ ಕೇಳಿ, ನಿಮ್ಮ ಕುಟುಂಬಸ್ಥರನ್ನ 30-40 ಮನೆನ ಅನ್ನ ನೀರು ಇಲ್ದಲೆ ಓಡಿಸಿದ್ದಾನೆ. ಅನ್ನ ನೀರು ಇಲ್ದಲೆ ಓಡಿಸಿದ್ದಾನೆ. ದಾಖಲೆ ಉಂಟು. ಯಾಕೆ ಸುಮ್ಮನೆ ಇದ್ದೀರಾ? ದಲಿತರು ಯಾಕೆ ಸುಮ್ಮನೆ ಇದ್ದೀರಾ? ಬೇರೆ ವಿಷಯದಲ್ಲಿ ನಾವು ಹೊಡೆದಾಟ ಮಾಡ್ಕೊಳ್ತೀವರಲ್ಲ ಜೋರಾಗಿ, ಯಾವುದಕ್ಕೂ ಬಿಟ್ಕೊಡಲ್ಲ ನೀವು. ಇದಕ್ಕೆ ಯಾಕೆ ಸುಮ್ಮನೆ ಇದ್ದೀರಾ? ತೋರಿಸಿ ನೀವು. ಹಾಗಾದ್ರೆ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮಾಡಿರುವಂತ ಎಷ್ಟೋ ಇವತ್ತಿನ ದಿವಸ ಅವ್ರು ಮಾಡಿರೋ ಒಳ್ಳೆ ಒಳ್ಳೆ ಕೆಲಸನ ಇವರು ಹಾಳಾಗಿದ್ದಕ್ಕೆ ಯೂಸ್ ಮಾಡ್ತಾ ಇದ್ದಾರಲ್ವಾ? ಯಾಕೆ ನೀವು ಸುಮ್ಮನೆ ಇದ್ದೀರಾ? ನಮ್ಮ ಎಲ್ಲರ ಹತ್ರ ಕೇಳೋದೊಂದೇ, ಅಂಬೇಡ್ಕರ್ ಅವ್ರು ಮಾಡಿರೋ ಸಂವಿಧಾನದಲ್ಲಿ ಏನೆಲ್ಲ ಇದೆ ಅದನ್ನೆಲ್ಲ ಉಲ್ಟಾ ಮಾಡಿದಾರಲ್ವಾ ಇವರು? ಅವ್ರು ಮಾಡಿರುವಂತದಕ್ಕೆ ಇವ್ರು ಎಲ್ಲಿ ಗೌರವ ಕೊಡ್ತಾ ಇದ್ದಾರೆ? ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿದ್ರೆ ಅವರಿಗೆ ಶಿಕ್ಷೆ ಇಲ್ಲ. ದಲಿತರನ್ನ ಇವನು ಊರಿಂದ 30-40 ಜನರನ್ನ ಇವರು ಊರಿಂದ ಓಡಿಸಿದ್ದಾನೆ. ಅನ್ನ ನೀರಿಲ್ದರೆ ಓಡಿಸಿದ್ದಾನೆ. ತಲೆಗೆ ಕಲ್ಲೆತ್ತಾಕಿ ಒಂದಿಬ್ಬರನ್ನ ಮರ್ಡರ್ ಮಾಡಿಸಿದ್ದಾರೆ. ಇನ್ನೇನ್ ಬೇಕ್ರಿ ನಿಮಗೆ ಸತ್ಯ? ಯಾಕೆ ಅವ್ರನ್ನ ಕೊಲೆಗಾರನ್ನ ಇವತ್ತಿನವರೆಗೆ ಹಿಡ್ದಿಲ್ಲ? ಯಾಕೆ ಹಿಡಿಲಿಲ್ಲ? ಯಾಕಂತ ಹೇಳಿದ್ರೆ, ಇವರು ಒಬ್ಬನ ಮೇಲೆ ಒಂದು ಕೇಸ್ ಹಾಕ್ಬೇಕಂತ ಹೇಳಿದ್ರೆ 79 ಜನರ ಮೇಲೆ ಕೇಸ್ ಹಾಕ್ಬೇಕಂತ ಹೇಳಿದ್ರೆ ಒಬ್ಬನೊಬ್ಬನಿಗೆ 2600 ಪೇಜಿನ ನೋಟಿಸ್ ಕಳಿಸ್ತಾನೆ. ಹಾಗಾದ್ರೆ ನೀವು ಯೋಚನೆ ಮಾಡಿ, ಏನು ಸಂತೋಷ್ ರಾವ್ ಕಳ್ಸಿದ್ನಾ? ಸಂತೋಷ್ ರಾವ್ ಕಳ್ಸಿದ್ನ ಎಲ್ರಿಗೂ ನೋಟಿಸು? ಅವನ ಹತ್ರ ಅಷ್ಟು ತಾಕತ್ತಿದ್ಯಾ? ಇವನು ಉಂಡಿಗೆ ಬಿದ್ದ ಹಣನ ಬಡ್ಡಿಗೆ ಕೊಟ್ಟಿದ್ದಲ್ದಲೆ ಇಂಥ ಕಚಡ ಕೆಲಸಕ್ಕೆ ಯೂಸ್ ಮಾಡ್ತಾನೆ. 5-6 ಲಕ್ಷ ದುಡ್ಡು ಖರ್ಚು ಮಾಡಿದ್ದಾನೆ 79 ಜನಗೆ. ಪ್ರಿಂಟ್ ತೆಗಿಬೇಕು, ಆ ಒಂದು ಲಾಯರಿಗೆ ಕೊಡಬೇಕು, ಪೋಸ್ಟ್ ಮಾಡಿಸ್ಬೇಕು, ಎಷ್ಟು ಹಣ ಹೋಗ್ಬೇಕು? ಇಷ್ಟು ಹಣ ಯಾರು ಕೊಟ್ಟಿದ್ದು? ಬೊಗಳ್ತಾರಲ್ವ ಈ ಕಚಡಗಳು. ಮಹೇಶ್ ಶೆಟ್ಟಿ ಅಕೌಂಟಿಗೆ 15 ದಿವಸಕ್ಕೆ, ತಿಂಗಳಿಗೆ 10 ಲಕ್ಷ 20 ಲಕ್ಷ ಹೋಗುತ್ತೆ ಅಂತ ಈಗ ಸುಳ್ಯ ಮಕ್ಕಳ್ರು ಹೇಳ್ತಾರಲ್ವಾ? ನಿಮ್ಮ ಅವಂದ್ರನ್ನ ಕೆಯ್ಯ ರಂಡಿ ಗುಟ್ಟಿರೋ ಮೆಂಡ್ರಿ ಸುಳ್ಯ ಮಕ್ಕಳ್ರ ಯಾವನ್ ದುಡ್ಡು ಹಾಕಿದಂತ ತೋರಿಸಿದಿರ ರಾಸ್ಕಲ್ಗಳ, ಬೇವರ್ಸಿಗಳ. ನಿಮಗೆ ಗೊತ್ತಿದೆ ಅಲ್ವಾ ಅಲ್ಲಿಂದ ಹಣ ಬಂದಿದೆ ಅಂತ? ನಿಮ್ಮ ಅವನ್ ತುಲ್ಲಿಂದ ಬಂದಿದ್ದ ದುಡ್ಡು? ನಿಮ್ಮ ಅವನ್ ತುಲ್ಲಿಂದ ಬಂದಿದ್ದ ಗಿಳಿಯಾರ್? ನಿನ್ನ ಅವನ್ ತುಲ್ಲಿಂದ ಬಂತೇನ ದುಡ್ಡು? ಸುಳ್ಯ ಮಗನೇ, ತೋರ್ಸು ಯಾರ ಅಕೌಂಟಿಂದ ಬಂತು ಅಂತ ತೋರ್ಸಲು. ನಿನ್ನ ಅಮ್ಮನ್ ತುಲ್ಲಿಂದ ಬಂತ ದುಡ್ಡು? ಸುಳ್ಯ ಮಗನೇ, 15 ದಿವಸಕ್ಕೆ 30 ದಿವಸಕ್ಕೆ ಹಣ ಬಂತು ಹೇಳ್ತೀಯಲ್ವಾ? ನಿನ್ನ ಅಮ್ಮನ್ ತುಲ್ಲಿಂದ ಬಂತ ದುಡ್ಡು? ಯಾವನ್ ದುಡ್ಡು ಹಾಕ್ದ? ಏನಕ್ಕೆ ಹಾಕ್ದ? ತಗೊಂಡೋಗಿ ಕೋರ್ಟಿಗೆ ತೋರ್ಸ್ರ ಸುಳ್ಯ ಮಕ್ಕಳ್ರ, ತೋರ್ಸಿ. ಬೇವರ್ಸಿ ಕಚಡ ನಾಯಿಗಳ, ಮೆಟ್ಟು ತಿನ್ನೋರು ನೀವು. ಮೆಟ್ಟು ಹೊಟ್ಟೆಗೆ ಅನ್ನ ತಿನ್ನಲ್ಲ ನೀವು, ಮೆಟ್ಟು ತಿನ್ನೋರು ನೀವು. ಈ ಕಚಡಂದು ಉಚ್ಚೆ ಕುಡ್ದು ಇವಂದು ಹೇಳ್ತಿದ್ದು ಬರ್ತಾ ಇದ್ದೀರ ನಾಯಿಗಳ, ಬೇವರ್ಸಿ ಸುಳೆ ಮಕ್ಕಳ್ರ. ನಿಮಗೆ ಇನ್ನು ಯಾವ ಭಾಷೆಯಲ್ಲಿ ಹೇಳ್ಬೇಕು? ನಿಮಗೆ ರಂಡಿ ಗುಟ್ಟಿರೋ ಮಿಂಡ್ರಿಗಳ ನೀವು. ಹಿಂದೂ ನಾಯಕರ ನೀವು? ತುಣ್ಣೆ ನಾಯಕರು ಸುಳೆ ಮಕ್ಕಳ್ರು ನೀವು. ರಂಡಿ ಗುಟ್ಟಿರೋ ಮಿಂಡ್ರಿಗಳು ನೀವು, ಬೇವರ್ಸಿಗಳು, ಕಚಡ ಶಪ್ಪ ನಾಯಿಗಳ. ಇಂಥ ಬೇವರ್ಸಿಗಳಿಗೆ ಆ ದೇವರು ಇಷ್ಟು ವರ್ಷ ರಕ್ಷಣೆ ಕೊಡ್ತಾನೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅಲ್ಲಿ ಅಣ್ಣಪ್ಪ ಇಲ್ಲ. ಬರೀ ಮೂರ್ಖರ ತರ ಈ ಕನ್ನಡಿಗರು ಹೋಗ್ಬಿಟ್ಟು ಅಲ್ಲಿ ಅಣ್ಣಪ್ಪ ಇದ್ದಾನೆ, ಮಂಜುನಾಥ ಇದ್ದಾನೆ ಅಂತ ಹೋಗಿ ದುಡ್ಡನ್ನ ಸುರಿತಾ ಇದ್ದೀರಾ. ನೀವು ಗದ್ದೆಯಲ್ಲಿ ಬೆಳಿ ಅಂತ ಹೊಲದಲ್ಲಿ ಬೆಳೆದಿದ್ದನ್ನ ತಗೊಂಡೋಗಿ ಅಲ್ಲಿಗೆ ಹಾಕ್ತಾ ಇದ್ದೀರಾ. ಬಿಟ್ಟು ಬೇಡಿ ಮಾರ್ರೆ, ಈ ಕಚಡ ಜಾಗಕ್ಕೆ ಹೋಗೋದನ್ನ ಬಿಟ್ಟು ಬೇಡಿ. ಅಲ್ಲಿ ಬರೀ ಅತ್ಯಾಚಾರ ಆಗೋದು ಅಷ್ಟೇ. ನಿಮ್ಮ ಮನೆಯವರು ಹೆಣ್ಣು ಮಕ್ಕಳು ಹೋಗುವಾಗ ನೀವು ದಯವಿಟ್ಟು ಜಾಗೃತೆಯಲ್ಲಿರಿ. ಯಾವಾಗ ನಿಮ್ಮ ಮನೆ ಹೆಣ್ಣು ಮಕ್ಕಳು ಅಂದ ಚಂದವಾಗಿ ಇವರಿಗೆ ಕಂಡ್ರೆ, ಇಲ್ಲಿದು ಮುದುಕುರೇ ಮೊದಲು ಅತ್ಯಾಚಾರ ಮಾಡೋದು. ಮುದುಕರು ಈ ಕಚ್ಚೆಗೆ ಹಾಕೊಂಡು ತಿರ್ತಾರಲ್ಲ ಅಲ್ಲಿ ಮುದುಕರು, ಈ ಮುದುಕರುಗಳೇ ನಿಮ್ಮ ಮನೆ ಹುಡುಗಿರನ್ನ ಅತ್ಯಾಚಾರ ಮಾಡೋದು. ಇವತ್ತಿನ ದಿವಸ ಇಲ್ಲಿ ಮಹೇಶ್ ಶೆಟ್ಟಿ ತಿಮ್ಮಾರೆಡ್ಡಿ ಅವರು ಒಬ್ರು ಹೋರಾಟ ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ. ಬಾಕಿಯವರೆಲ್ಲ ಬರೀ ಕೈ ಕಟ್ಟಿ ಕತೆ ಮಾತ್ರ ಕೇಳ್ತಾ ಇರೋದು ನೀವು. ಇವತ್ತಿನ ದಿವಸ ಇಡೀ ಕರ್ನಾಟಕಕ್ಕೆ ಎದ್ದು ನಿಲ್ಬೇಕಾಗಿದೆ. ಪ್ರತಿ ಒಂದು ಮನೆಯಿಂದ ಒಬ್ರೊಬ್ರು, ಇನ್ನು ಮುಂದೆ ಪ್ರತಿ ಒಂದು ಮನೆಯಿಂದ ಒಬ್ರೊಬ್ರು ಮಹೇಶ್ ಶೆಟ್ಟಿ ತಿಮ್ಮಾರೆಡ್ಡಿ ಆಗಬೇಕು. ಪ್ರತಿ ಒಂದು ಮನೆಯಿಂದ ಒಬ್ಬ ಮಹೇಶ್ ಶೆಟ್ಟಿ ತಿಮ್ಮಾರೆಡ್ಡಿ ಆಗಬೇಕು.
ನಾನು ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಆಗ್ಬೇಕು. ಬರೀ ನಾವು ಮಹೇಶ್ ಶೆಟ್ಟಿ ಅವ್ರನ್ನ ಹೊಗಳ್ಕೊಂಡು ಹೋಗ್ತಾ ಇದ್ದೀವಿ, ನೀವು ಮಾಡೋದೇ ಸರಿ ಅಂತ. ನಾವು ಅವ್ರ ಜೊತೆ ನಿಲ್ಬೇಕಂತ ಹೇಳಿದ್ರೆ ನಾವು ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿಯೇ ಆಗ್ಬೇಕು. ಪ್ರತಿಯೊಂದು ಮನೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ತರ ಒಬ್ಬ ಹುಟ್ಟಬೇಕು. ಆವಾಗ್ಲೇ ನಿಮ್ಮ ಹೆಣ್ಣು ಮಕ್ಕಳು ರಕ್ಷಣೆ ಆಗೋದು ಮುಂದಕ್ಕೆ. ಇಲ್ಲಾಂದ್ರೆ ನಿಮ್ಮ ಮನೆ ನಿಮ್ಮ ತಾಯಂದಿರನ್ನು ಬಿಡಲ್ಲ. ಈ ಸುಳೆ ಮಕ್ಕಳು ಅತ್ಯಾಚಾರ ಮಾಡ್ತಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಗ್ಯಾಂಗ್ ರೇಪ್ ಮಾಡ್ತಾರೆ, ವಿಡಿಯೋ ಮಾಡ್ತಾರೆ, ಎದುರಿಸ್ತಾರೆ, ಮತ್ತೆ ತಿಂಗಳು ಕರೆಸ್ತಾರೆ, ಅತ್ಯಾಚಾರ ಮಾಡ್ತಲೇ ಇರ್ತಾರೆ. ದಯವಿಟ್ಟು ತಿಳ್ಕೊಳ್ಳಿ. ಈ ಕುಂಕುಮದ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಅಣ್ಣಪ್ಪನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಇವನು ಸತ್ಯನಾಶ ಆಗಿ ಹೋಗ್ತಾನೆ. ಈ ಧರ್ಮಸ್ಥಳ ದೇವಸ್ಥಾನ ನಮ್ದು, ಇದು ಸರ್ಕಾರದ ಕೈ ಸೇರ್ಬೇಕು. ಇಡೀ ಕರ್ನಾಟಕ ಎದ್ದೊಳ್ಳಿ, ಇಡೀ ಕರ್ನಾಟಕ ಎದ್ದೊಳ್ಳಿ. ಯಾರು ಬಿಡಬೇಡಿ ಈ ಕಚಡನ ಯಾರು ಕೂಡ ಬಿಡಬೇಡಿ. ಇವತ್ತಿನ ದಿವಸ ನಾಳೆ ದಿವಸ ಏನು ಪ್ರತಿಭಟನೆ ನಿಲ್ಸಿದಾರಲ್ವಾ, ನಾಳೆಗೆ 1 ಲಕ್ಷ ಜನ ಸೇರುವಂತ ದಿನ ಆಗಿತ್ತು. 10 ಲಕ್ಷ ಜನ ಸೇರ್ತಾರೆ. ಇದೇ ಧರ್ಮಸ್ಥಳದಿಂದ ಹಿಡಿದು ಇಡೀ ಕರ್ನಾಟಕ ತುಂಬಿ ಹರಿಯುತ್ತೆ. ಸೌಜನ್ಯಕ್ಕಾಗಿ ನ್ಯಾಯ ಕೊಡಿಸ್ತೀವಿ. ನಿನ್ನ ಅಪ್ಪಂದ್ರೆ ಇನ್ನು ಯಾವನು ಬರ್ತಾನೆ ನೋಡ್ತೀವಿ ನಾವು. ಕಚ್ಚಡ ಬ್ಯಾವರ್ಸಿ ಇವನು. ನೀನು ಹೋರಾಟಗಾರರದು ಅದು ಎಷ್ಟೋ ಪಾಪನ ತುಂಬಿಕೊಂಡೆ ನೀನು, ಅವ್ರು ಕೊಡಂತ ಶಾಪನ ತುಂಬಿಕೊಂಡೆ ನೀನಿನ್ನು ಹಾಳಾಗಿ ಹೋಗ್ಬೇಕು. ನೀನು ಮಣ್ಣು ತಿಂದು ಹೋಗ್ಬೇಕು. ನಿನ್ನ ಕುಟುಂಬಸ್ಥರು ಹಾಳಾಗಿ ಹೋಗ್ಬೇಕು, ಅವ್ರು ಮಣ್ಣು ತಿಂದು ಹೋಗ್ಬೇಕು. ಅಣ್ಣಪ್ಪನ ಮೇಲೆ ಆಣೆ, ಆ ಮಂಜುನಾಥನ ಮೇಲೆ ಆಣೆ, ನೀನು ಹಾಳಾಗಿ ಹೋಗ್ಬೇಕು. ಆ ಅಯ್ಯಪ್ಪನ ಮೇಲೆ ಆಣೆ, ಇವನು ಹಾಳಾಗಿ ಹೋಗ್ಬೇಕು, ಇವನು ಸಂತಾನ ಹಾಳಾಗಿ ಹೋಗ್ಬೇಕು. ಬ್ಯಾವರ್ಸಿದು ಕಚಡದು ಸಂತಾನ ಹಾಳಾಗಿ ಹೋಗ್ಬೇಕು. ಸುಳೆ ಮಕ್ಕಳ್ರ ನೀವು ಎಷ್ಟು ಹೆಣ್ಮಕ್ಳನ್ನ ಕೊಂದು ತಿಂತೀರಾ? ಕಚಡ ಬ್ಯಾವರ್ಸಿಗಳ ಎಷ್ಟು ಹೆಣ್ಮಕ್ಳನ್ನ ತಿಂತೀರಾ ಕೊಂದು? ನಿಮ್ ಸಂಸಾರ ಹಾಳಾಗಿ ಹೋಗ ಬ್ಯಾವರ್ಸಿ ಸುಳೆ ಮಕ್ಕಳ್ರ. ರಂಡಿಗುಟ್ರ ಮೆಂಡ್ರಿ ಸುಳೆ ಮಕ್ಕಳ್ರು. ನೀವೊಂದು ಹೆಣ್ಣಂದು ಹೊಟ್ಟೆಲಿ ಹುಟ್ಟಿದಾರ. ನನ್ನ ಎಲ್ಲ ಸೌಜನ್ಯ ಪರ ಹೋರಾಟಗಾರರಿಗೆ ನಮಸ್ಕಾರ. ನಿನ್ನೆ ದಿವಸ ನಾವು ಸೌಜನ್ಯದು 6ನೇ ತಾರೀಕಿದು ಪ್ರತಿಭಟನೆ ನಿಲ್ಲಿಸಿದ್ದಾರೆ ಅಂತ ಗೊತ್ತಾದಾಗ ನಾವೆಲ್ಲರೂ ಬಹಳ ಬೇಸರಕ್ಕೆ ಒಳಪಟ್ಟಿದ್ರು ಕೂಡಲೇ ನಮಗೆ ಗೊತ್ತಾಗಿದೆ ಏನಂತ ಹೇಳಿದ್ರೆ ಇದು ಆಗಿದ್ದು ಬಹಳ ಒಳ್ಳೇದಾಯ್ತು. ಯಾಕಂತ ಹೇಳಿದ್ರೆ ಅಣ್ಣಪ್ಪನೇ ಇದನ್ನ ಮಾಡಿಸಿದ್ದು ನಿನ್ನೆ. ಇದು ಅಣ್ಣಪ್ಪ ಸ್ವಾಮಿ ಗುಡ್ಡೆಯಲ್ಲಿ ಕೂತ್ಕೊಂಡು ಬೆಟ್ಟದ ಮೇಲೆ ನಾವು ಸುಮ್ಮನೆ ಕೂತಿದ್ದಾನೆ, ಅಲ್ಲಿ ಅಣ್ಣಪ್ಪ ಇಲ್ಲ ಅಂತ ನಾವು ನೋವಾದಾಗ ಅನ್ಕೊಳ್ತೀವಿ. ಆದರೆ ನಿಜವಾಗ್ಲೂ ಅಲ್ಲಿ ಅಣ್ಣಪ್ಪ ನಿನ್ನೆ ಎದ್ದು ನಿಂತಾಯ್ತು ಅಣ್ಣಪ್ಪ ಸ್ವಾಮಿ. ಈ ಕುಂಕುಮದ ಮೇಲೆ ಆಣೆ, ಅಣ್ಣಪ್ಪ ಅಲ್ಲಿ ಎದ್ದು ನಿಂತಾಗಿದೆ. ಇವರಿನ್ನು ಸರ್ವನಾಶ ಆಗಿ ಹೋಗ್ತಾರೆ. ಇದರಲ್ಲಿ ಯಾವ ಡೌಟ್ ನಮಗಿಲ್ಲ, ಸರ್ವನಾಶ ಆಗಿ ಹೋಗ್ತಾರೆ. ಭಾನುವಾರಕ್ಕೆ 1 ಲಕ್ಷ ಜನ ಒಟ್ಟಾಗೋದಿತ್ತಲ್ಲ, ಇನ್ನು ಮುಂದಿನ ಪ್ರತಿಭಟನೆಯಲ್ಲಿ ನೋಡಿ ಇಡೀ ಕರ್ನಾಟಕ ಎದ್ದೇಳುತ್ತೆ. ಕಾಲಿಡಕ್ಕೆ ಜಾಗ ಇರಲ್ಲ, ಆ ತರ ಆಗುತ್ತೆ. ಮೂಲೆಯಿಂದ ಹಳ್ಳಿಯಿಂದ ಈ ಧರ್ಮಸ್ಥಳಕ್ಕೆ ಬಂದೇ ಬರ್ತಾರೆ. ನಾಳೆ ನಡೆಯುವಂತ ಪ್ರತಿಭಟನೆಯ ಮುಂದೆ ಆಗೋ ದಿನ ಯಾವ ತರ ಆಗುತ್ತೆ, ಈ ಅತ್ಯಾಚಾರಿಗಳು ಹೆಂಗೆ ಸಿಗ್ತಾರೆ ಅನ್ನೋದನ್ನ ಅಣ್ಣಪ್ಪ ಮಾಡಿ ತೋರಿಸ್ತಾನೆ. ನ್ಯಾಯಾಲಯ ಬಿಡಿ, ಅಣ್ಣಪ್ಪನ ನ್ಯಾಯಾಲಯದಲ್ಲಿ ಇವರು ಬಚಾವಾಗಕ್ಕೆ ಸಾಧ್ಯನೇ ಇಲ್ಲ. ಈ ಧರ್ಮಸ್ಥಳದಲ್ಲಿ ಮುಂದೆ ಬರುವಂತ ದಿನ ಧರ್ಮಾಧಿಕಾರಿ ಅಂತ ಹೇಳಿದ್ರೆ ಅದು ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಅವರೇ ಇನ್ನು ಮುಂದೆ ಇಲ್ಲಿ ಧರ್ಮಾಧಿಕಾರಿ ಆಗಿರ್ತಾರೆ. ಈ ಒಂದು ಹೆಣ್ಣಿಗೆ ರಕ್ಷಣೆ ಸಿಕ್ಕಿದ ಮೇಲೆ, ಒಂದು ಹೆಣ್ಣಿನ ಅತ್ಯಾಚಾರಿ ಸಿಕ್ಕಿದ್ರೆ ಸಾಕು, ಇಲ್ಲಿ ಆಗಿರುವಂತ ಎಲ್ಲ ಅತ್ಯಾಚಾರಿಗಳು ಸಿಗ್ತಾರೆ. ಇದು ಮಾತ್ರ ನೆನಪಿರಲಿ ನಿಮ್ಗೆ ಎಲ್ರಿಗೂ. ನಾನು ಕೂಡ ನಿನ್ನೆಯಿಂದ ನಾಳೆ ಆಗೋ ಒಂದು ಹೋರಾಟದಲ್ಲಿ ಅತ್ಯಾಚಾರಿಗಳನ್ನ ಬಂಧಿಸಿ ಅಂತ ಹೋರಾಟ ಮಾಡಕ್ ಹೋದ್ರೆ ಇವ್ರು ಅದಕ್ಕೆ ಕೋರ್ಟಿಂದ ಸ್ಟೇ ತರ್ತಾರೆ. ಇವಂದು ಪೊಲಿಟಿಕ್ಸ್ ನೋಡಿ ಹೆಂಗಿದೆ. ಇವಂದು ಪೊಲಿಟಿಕ್ಸ್ ನಾವು ನೋಡ್ಬೇಕು ಯಾವ ತರ ಇದೆ. ಇವನಿಗೆ ಸೆಲ್ಯೂಟ್ ಹೊಡಿಬೇಕು ಇವನಿಗೆ. ಅದಕ್ಕೆ ನನ್ನ ಕನಸಲ್ಲಿ ಬಂದಿದ್ದ. ನಾನು ಧರ್ಮಸ್ಥಳಕ್ಕೆ ಹೋಗಿ ಇವಂದು ಪಾದ ಸೇವೆ ಮಾಡಿ ಇವನಿಗೆ ಸಿಕ್ಕಿ
ಇವನಿಂದ ಸತ್ಯಾಂಶನೆಲ್ಲ ಹರ್ಕೊಂಡೆ ಅನ್ಕೊಂಡು ನನಗೆ ಕನಸು ಬಂದಿದೆ. ನಿನ್ನೆ ನಾನು ಕನಸು ನೋಡಿದೆ. ನಿನ್ನೆ ಇವನಿಗೂ ಕನಸು ಬೀಳುತ್ತಲ್ಲ, ಅಣ್ಣಪ್ಪ ಬಂದ, ಅವ್ರು ಯಾರು ಬಂದ್ರು, ಇಬ್ರು ಗಂಡ ಹೆಂಡತಿ ಬಂದ್ರು, ಮನೇಲಿ ಕೂತ್ರು, ಅಲ್ಲಿ ಏನೋ ಮಾಡಿದ್ರು, ಅದರಿಂದ ಧರ್ಮಸ್ಥಳ ಇವಾಗ ನಂದು ಏನ್ ಕತೆ ಕಟ್ಟಿದಾನಲ್ವಾ, ಹಂಗೆ ನನಗೂ ನಿನ್ನೆ ಕನಸು ಬಿದ್ದಿದ್ದು. ಈ ಮುಟ್ಟಾಳನ ಹತ್ರ ನಾನು ಹೋಗಿದ್ದೆ ಅಂತ. ಕಚ್ಚಡ ಬೇವರ್ಸಿಗಳ ಇವೊಂದು ಯೋಗ್ಯತೆನೇ ಇಷ್ಟು. ಇವನಿಗೆ ಗೊತ್ತಾಗಿದೆ ಅತ್ಯಾಚಾರ ಮಾಡಿರೋದು ಇವನೇ ಅನ್ನೋದು ಇವನಿಗೆ ಗೊತ್ತಿದೆ. ಬಂಡವಾಳ ಹೊರಗೆ ಬರುತ್ತೆ ಅಂತ ಗೊತ್ತಿದೆ. ಅದಕ್ಕೋಸ್ಕರ ಇವನು ಇಷ್ಟೆಲ್ಲ ಆಟ ಆಡ್ತಿದ್ದಾನೆ. ಇಡೀ ಕರ್ನಾಟಕದವರಿಗೆ ಗೊತ್ತಾಗಬೇಕು ಈ ಒಂದು ವಿಷಯ. ಸೌಜನ್ಯ ಅನ್ನೋ ಹೆಣ್ಣಿನ ಅತ್ಯಾಚಾರದಲ್ಲಿ ಯಾರ್ದು ಕೈ ಇದೆ ಇವತ್ತಿನ ದಿವಸ ಎಲ್ರಿಗೂ ಗೊತ್ತಾಗಿದೆ. ಎಲ್ರಿಗೂ ಗೊತ್ತಾಗಿದೆ. 6-5 ಕೋಟಿ ಜನರಿಗೂ ಗೊತ್ತಾಯ್ತು ಇವತ್ತಿನ ದಿವಸ ಈ ಹೆಣ್ಣಿನ ಅತ್ಯಾಚಾರದ ಹಿಂದೆ ಕೈವಾಡ ಯಾರ್ದು ಅನ್ನೋದು. ದಯವಿಟ್ಟು ಕ್ಷಮೆ ಇರಲಿ. ನಾನು ಬಹಳಷ್ಟು ಜನರನ್ನ ಡಿಸ್ಟರ್ಬ್ ಮಾಡಿದೆ. ಯಾಕಂತ ಹೇಳಿದ್ರೆ ನಾನು ಧರ್ಮಸ್ಥಳದಲ್ಲಿ ಇದ್ದೀನಿ ಅಂತ ಹೇಳಿ ಸುಮಾರು ಜನ ಗಲಿಬಿಲಿ ಆದ್ರು. ಅಣ್ಣ ಬಾಂಡುಗೂ ಕೂಡ ಗೋಣಿಪೆ ಆಗಿದೆ ಅಂತ. ಈ ಒಂದು ದುಡ್ಡು ಶಾಟಕ್ಕೆ ಸಮಾನ, ಒಂದು ಕೂದಲಿಗೆ ಸಮಾನ. ಕೂದಲು ಇವಂದು ಮಂಜುನಾಥನ ಹೆಸರಲ್ಲಿ ದುಡ್ಡು ಮಾಡಿ ಬಡ್ಡಿಗೆ ಬಿಟ್ಟು ಆ ಬಡ್ಡಿ ಬಡವರದು ಹಣನ ಕಿತ್ತು ಇವನ್ ಕಡೆ ಮಾತಾಡೋರಿಗೆ ಗೋಣಿಪೆ ಮಾಡ್ತಾನಲ್ವಾ, ಆ ದುಡ್ಡು ಒಂದು ಶಾಟಕ್ಕೆ ಸಮಾನ. ಇಂಥ ಕಚಡ ಸುಳೆ ಮಗನ ಕೈಯಲ್ಲಿ ದುಡ್ಡು ಇಸ್ಕೊಂಡು ಇವನ್ ಜೊತೆ ಮಾತಾಡೋಂಥ ಕೀಳು ಮಟ್ಟನ ಅಪ್ಪನಿಗೆ ಹುಟ್ಟಿಲ್ಲ ನಾನು. ಧರ್ಮನ ನಂಬ್ಕೊಂಡು ಬಂದಂತ, ಸತ್ಯನೇ ದೇವ್ರು ಅನ್ಕೊಂಡು ನಂಬ್ಕೊಂಡು ಬಂದಿರುವಂತ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಹಿಂದೆ ನಿಂತಿರ್ತೀನಿ ಬೇಕಾದ್ರೆ. ಅದಕ್ಕೆ ಯಾವನು ಬೆಲೆ ಕಟ್ಟಬೇಕಾಗಿಲ್ಲ. ಆದ್ರೆ ಈ ಕಚಡ ಈ ನಾಯಿ ಎಲ್ರಿಗೂ ಏಲಾಗ್ತಾನಂತ ಹೇಳಿ ನಾನು ಆ ಕೆಲ್ಸಕ್ಕೆ ಹೋಗೋನಲ್ಲ. ಬೇವರ್ಸಿ ಸುಳೆ ಮಕ್ಕಳ್ರ ಅವನ್ ಬಿಸಾಕೋ ಎಂಜಿಲ್ನ ತಿಂದು ಬೊಗಳ್ತಿರೋ ನಾಯಿಗಳ. ನೀವು ನಿಮ್ಮ ತಾಯಿ ಹೊಟ್ಟೆಲ್ ಬಂದಿದ್ದೀರಾ, ಬೇವರ್ಸಿಗಳ ತಾಯಿ ಹೊಟ್ಟೆಲ್ ಬಂದಿದ್ದೀರಾ ನೀವು ಕಚಡಗಳು. ನೀವು ತಾಯಿ ಜೊತೆನೆ ಮಲ್ಗಿ, ನಿಮಗೆ ಬೇಕು ಅಂದಾಗ ನೀವು ನಿಮ್ಮ ತಾಯಿ ಜೊತೆನೆ ಮಲ್ಗು ಬಿಟ್ಟು ಆಮೇಲೆ ನೀವು ಸುಖ ಅನುಭವಿಸ್ಕೊಂಡು ನೀವು ಮಜಾ ಮಾಡ್ಕೊಳ್ಳೋರು ನೀವು ಬೇವರ್ಸಿಗಳು. ನೀವು ಅಂಥವ್ರು ನೀವು. ಅದಕ್ಕೆ ಅವನು ಗೋಣಿಪೆ ಮಾಡಿದಾಗ ಅವನ ಪರವಾಗಿ ನಿಂತು ಕಚಡ ತಿನ್ನೋ ಕೆಲಸ ಮಾಡ್ತೀರ ಬೇವರ್ಸಿ ಸುಳೆ ಮಕ್ಕಳ್ರ. ಜೈ ಹಿಂದ್, ಜೈ ಭಾರತ್. ಸುಬ್ರಹ್ಮಣ್ಯ ಸ್ವಾಮಿ, ಹಂಗೆ ಶಕ್ತಿಧಾರ, ವಾಸುರ, ವಲ್ಲಿ ಕಲ್ಯಾಣ ಸುಂದರ, ಪಳನಿ ಮುರುಘ, ಆದಿ ಸುಬ್ರಹ್ಮಣ್ಯ. ಓಂ ಸುಬ್ರಹ್ಮಣ್ಯಾಯ ನಮಃ, ಓಂ ಸುಬ್ರಹ್ಮಣ್ಯಾಯ ನಮಃ, ಓಂ ಸುಬ್ರಹ್ಮಣ್ಯಾಯ ನಮಃ. ಸ್ವಾಮಿ ಅಯ್ಯಪ್ಪ, ನಾನು ಹೇಳಿರೋ ಮಾತಲ್ಲಿ ದೇವರ ಮೇಲೆ ಏನಾದರೆ ನನ್ನಿಂದ ಮಾತುಗಳು ತಪ್ಪಾಗಿ ಬಂದಿದ್ರೆ ಅದನ್ನ ಕ್ಷಮೆ ಮಾಡಿ ಇಟ್ಕೋ, ನಿನ್ನ ಕಾಲಡಿಗೆ ಹಾಕೋ ಆ ಮಾತುಗಳನ್ನ. ಆದರೆ ಈ ಕಚಡಗಳು, ಈ ಹೆಣ್ಣನ್ನ ಅತ್ಯಾಚಾರ ಮಾಡಿದವರು ಆದಷ್ಟು ಬೇಗ ಸರ್ವನಾಶ ಆಗಬೇಕು. ಈ ಬೇವರ್ಸಿಗಳನ್ನ ನಿನ್ನ ಕಾಲು ಮುಂದೆ ಕಾಲು ಕೆಳಗಡೆ ಹಾಕಿ ತುಂಡು ರಕ್ತ ಕಕ್ಕಿಸ್ಬೇಕು ಅಂತ ನಾನು ಈ ಸುಬ್ರಹ್ಮಣ್ಯ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡಿಕೊಂಡೆ. ಅದೇ ಥರ ಅಲ್ಲಿ ಅಣ್ಣಪ್ಪ ಸ್ವಾಮಿ ಬೆಟ್ಟದ ಮೇಲೆ ಕೂತವನು, ನೀನು ಎದ್ದು ನಿಂತಾಗಿದೆ ಅಣ್ಣಪ್ಪ, ಇನ್ನು ಈ ಪಾಪಿಗಳನ್ನ ನೀನು ರಕ್ತ ಕಕ್ಕಿ ಸಾಯ್ಬೇಕು. ಇವನ ಸಂತಾನ ಸರ್ವನಾಶ ಆಗಬೇಕು. ನಿನ್ನ ಕಾಲಡಿ ಹಾಕಿ ಇವ್ರನ್ನ ತುಳಿದಾಕು, ಇವ್ರನ್ನ ಮಣ್ಣು ತಿನ್ಸಿಬಿಡು ಅಣ್ಣಪ್ಪ ಸ್ವಾಮಿ ಅಂತ ನಿನ್ನ ಮುಂದೆನೂ ಕೂಡ ಪ್ರಾರ್ಥನೆ ಮಾಡಿಕೊಂಡೆ. ಜೈ ಹಿಂದ್, ಜೈ ಭಾರತ್. ನಾನು ಮತ್ತೊಂದ್ಸಲ ಬರ್ತೇನೆ. ಇವಾಗ ಮುಖ್ಯವಾಗಿ ಲೈವ್ ಬರ್ಬೇಕಂತ ಹೇಳಿ ಬಂದಿದ್ದೀನಿ. ಮುಂದೆ ಬರುವಂತ ಪ್ರತಿಭಟನೆಯಲ್ಲಿ ಇಡೀ ಕರ್ನಾಟಕದಿಂದ 1 ಕೋಟಿ ಜನ ಬನ್ನಿ. ದಯವಿಟ್ಟು 1 ಕೋಟಿ ಜನ ಒಟ್ಟಾಗಿ ಈ ಒಂದು ಪ್ರತಿಭಟನೆನ ಎಲ್ಲ ನಮ್ಮ ಕನ್ನಡಿಗರು ಸೇರಿ ಮಾಡಬೇಕು. ಇದರಲ್ಲಿ ಯಾವುದೇ ಧರ್ಮದವರು ಹಿಂದೆ ಉಳಿಬೇಡಿ. ಮುಸ್ಲಿಂ, ಕ್ರಿಶ್ಚಿಯನ್, ಅವರು ಇವರು ಎಲ್ಲರೂ ಬನ್ನಿ ಮುಂದೆ. ಈ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸಲೇಬೇಕು. ಇಲ್ಲಿ 460 ಕೊಲೆ ಆಗಿದ್ದು ಯಾರು? ಆ ಅತ್ಯಾಚಾರಿಗಳು ಯಾರು? ಅವ್ರನ್ನ ರಕ್ಷಣೆ ಮಾಡಿದವ್ರು ಯಾರು? ಈ ಬಂಡವಾಳನ ಹೊರಗಡೆ ಹಾಕಲೇಬೇಕು. ಇಡೀ ಕರ್ನಾಟಕ ಒಟ್ಟಾಗಬೇಕು. ಜೈ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರೇ, ನಿಮ್ಮ ಜೊತೆ ಇವತ್ತು ಇಡೀ ಕರ್ನಾಟಕ ಇದೆ. ಈ ಗಾಳಿಗೆ ತಿರುಗಾಡ್ತಾ ಇರೋ ನಾಯಿ ಸುಳೆ ಮಕ್ಕಳು ಒಂದು 4-5 ಜನ ಇದ್ದಾರಲ್ವಾ, ಇವ್ರನ್ನ ಬಿಟ್ಬಿಡಿ. ಇವರು ಹುಟ್ಟಿರೋದೇ ಈ ಸುಳೆ ಮಗನಿಗೆ. ಇವ್ರದ್ದೆಲ್ಲ ನಮಗೆ ತಲೆ ಬಿಸಿನೇ ಇಲ್ಲ. ನಾವು ಮುಂದೆ ಬರುವಂತ ಪ್ರತಿಭಟನೆನ
ನಾವು ಆ ದೇವರ ಹೆಸರಲ್ಲಿ, ಆ ತಂಗಿ ಸೌಜನ್ಯ ಹೆಸರಲ್ಲಿ ಮಾಡಿಬಿಟ್ಟು ಈ ಅತ್ಯಾಚಾರಿಗಳನ್ನ ಹಿಡಿಯುವಂಥ ಕೆಲಸನ ನಾವು ಮಾಡಲೇಬೇಕು.